ಹೂವಿನ ಹಡಗಲಿ ಪಟ್ಟಣದ ಗವಿಸಿದ್ದೇಶ್ವರ ಮಠದಲ್ಲಿ ಜಾತ್ಯತೀತ ಜನತಾ ಪರಿವಾರದ ರಾಜ್ಯಾಧ್ಯಕ್ಷರ ನೇಮಕ ಅಧಿಕಾರ ಹಸ್ತಾಂತರ ಪತ್ರಿಕಾಗೋಷ್ಠಿ ಜರುಗಿದೆ. ಹೂವಿನ ಹಡಗಲಿ ಪಟ್ಟಣದ ಮೌನೇಶ್ವರಿ ಬೆಳಗೇರ್ ಮಾನ್ಯ ಅವರನ್ನ ಜಾತ್ಯತೀತ ಜನತಾ ಪರಿವಾರದ ರಾಜ್ಯಾಧ್ಯಕ್ಷರನ್ನಾಗಿ ಸಂಸ್ಥಾಪಕ ಅಧ್ಯಕ್ಷರು ಆದ ಫಿರೋಜ್ ಬಿಎಸ್ ಅವರು ನೇಮಕ ಮಾಡಿ ಅಧಿಕಾರ ಹಸ್ತಾಂತರಿಸಿದ್ದಾರೆ. ನಂತರ ಅವರು ಮಾತನಾಡಿ 2021-22ರಲ್ಲಿ ಜಾತ್ಯತೀತ ಜನತಾ ಪರಿವಾರ ಹುಟ್ಟುಹಾಕಿದ್ದು ಅಂದು ಆ ಸಮಯದಲ್ಲಿ ಅನಾರೋಗ್ಯದಿಂದ ಬಳಲುತ್ತಿದ್ದ ನನಗೆ ಶಾಸಕರು ಸಚಿವರು ಯಾರಿಂದಲೂ ಸಹಾಯ ದೊರೆತಿಲ್ಲ. ಈ ರಾಜ್ಯದಲ್ಲಿ ಬಿಜೆಪಿ, ಕಾಂಗ್ರೆಸ್, ಜೆಡಿಎಸ್ ಯಾವ ಪಕ್ಷದಿಂದಲೂ ಕೂಡ ಜನರ ಕಲ್ಯಾಣವಾಗಿಲ್ಲ. ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ನಮ್ಮ ಪಕ್ಷದಿಂದ ಮೌನೇಶ್ವರಿ ಬೆಳಗೇರ್ ಮಾನ್ಯ ಅವರು ವಿಧಾನಸಭಾ ಕ್ಷೇತ್ರದ ಆಕಾಂಕ್ಷಿ ಅಭ್ಯರ್ಥಿಯಾಗಲಿದ್ದಾರೆ. ಆದ್ದರಿಂದ ರಾಜ್ಯದಾದ್ಯಂತ ನನ್ನಂತಹ ಎಷ್ಟೋ ಕಡು ಬಡವರಿದ್ದಾರೆ, ನೊಂದ ನಿರಾಶ್ರಿತರಿದ್ದಾರೆ. ಸಂಕಷ್ಟದಲ್ಲಿ ಸಿಲುಕಿದ ಬಡವರು, ರೈತರ ಧ್ವನಿಯಾಗಿ ಜನತಾ ಪರಿವಾರ ಇಡೀ ರಾಜ್ಯದ ಶಕ್ತಿಯಾಗಲಿದೆ. ಸಾಮಾಜಿಕ ಜಾಲತಾಣದಿಂದ ಹಿಡಿದು ಇಲ್ಲಿಯ ತನಕ 1,33,000 ಕಾರ್ಯಕರ್ತರಿದ್ದಾರೆ. ಜನರಿಂದ ಜನರಿಗೋಸ್ಕರ, ಜನರಿಗಾಗಿ ನೊಂದ ಬಡವರ ಧ್ವನಿಯಾಗಿ ರಾಜ್ಯದ ಎಲ್ಲ ಬಡವರ ಸಮಸ್ಯೆಗಳನ್ನು ಪರಿಹರಿಸುವ ಶಕ್ತಿಯಾಗಿ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ನಮ್ಮ ಪಯಣ ಸಾಗಲಿದೆ. ಸಂಘಟನೆಗಳ ಇತಿಹಾಸದಲ್ಲಿ ಮೊದಲ ಬಾರಿಗೆ ರಾಜ್ಯಾಧ್ಯಕ್ಷರ ಸ್ಥಾನವನ್ನ ಹೂವಿನ ಹಡಗಲಿಯ ಮೌನೇಶ್ವರಿ ಬೆಳಗೇರ್ ಮಾನ್ಯ ಅವರಿಗೆ ಬಿಟ್ಟುಕೊಟ್ಟಿದ್ದೇವೆ. ಸಂಘದ ದೇಶಗಳಿಗೆ ಬದ್ಧವಾಗಿ ಸಂಘವನ್ನ ಮುನ್ನಡೆಸುವ ಜೊತೆಗೆ ಮಹಿಳೆಯರ ಸಬಲೀಕರಣವಾಗಬೇಕು ಎಂದರು. ಹಾಗೆ ದೇವಿಕಾ ಮೇಡಮ್ ಕೂಡ ಈ ಒಂದು ವೇದಿಕೆ ಪರವಾಗಿ ಹಾಗೆ ಅವರಿವರೇ ಅನ್ನದೇ ಎಲ್ಲ ಗಣ್ಯಮಾನ್ಯರು ಕೂಡ ಈ ವೇದಿಕೆ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಮತ್ಕರ್ಮ ಕೃಣಾತ್ಪರಮೋ ಮದ್ಭಕ್ತ ಸಂಘವರ್ಜಿತಾಃ ನಿರ್ವೈರ ಸರ್ವಭೂತೇಷು ಯಾ ಸಮವೇತಿ ಪಾಂಡವ. ಶ್ರೀಕೃಷ್ಣ ಪರಮಾತ್ಮ ಮಹಾಭಾರತದಲ್ಲಿ ಅರ್ಜುನನಿಗೆ ಹೇಳಿರ್ತಕ್ಕಂಥ ಸಂದೇಶ, ಯಾರೊಂದಿಗೂ ವೈರತ್ವವನ್ನು ಇಟ್ಟುಕೊಳ್ಳಬೇಡ, ತಟಸ್ಥನಾಗಿ ನಿರಪೇಕ್ಷ ಬುದ್ಧಿಯಿಂದ ನೀನು ಸೇವೆ ಮಾಡ್ಕೊಂತ ಹೋಗು, ಖಂಡಿತ ದೇವರು ಒಲಿಯುವುದು ಎಂಬ ತಾತ್ಪರ್ಯ. ಹಾಗೆಯೇ ಜನತಾ ಪರಿವಾರದ ಉದ್ದೇಶವೂ ಕೂಡ ಅದೇ. ನಾವು ಯಾರೊಂದಿಗೂ ವೈರತ್ವವನ್ನು ಇಟ್ಟುಕೊಳ್ಳೋದಿಲ್ಲ, ತಟಸ್ಥರಾಗಿ ನಿರಪೇಕ್ಷ ಬುದ್ಧಿಯಿಂದ ಈ ನಾಡಿನ ರೈತರ ಶ್ರೇಯೋಭಿವೃದ್ಧಿಗಾಗಿ, ಜನಸಾಮಾನ್ಯರ ಕಲ್ಯಾಣಕ್ಕಾಗಿ ದುಡಿತಕ್ಕಂಥ ನಮ್ಮ ಕಾರ್ಯಕ್ರಮದ ವೇದಿಕೆ ಇದು ಅಂತ ಹೇಳ್ತಾರೆ ಫಿರೋಜ್ ಸರ್. ಈ ನಾಡಿನ 6.5 ಕೋಟಿ ಏನು ಜನರ ಕಲ್ಯಾಣ ಆಗಬೇಕಾಗಿತ್ತು, ಆ ಕಲ್ಯಾಣದ ಜೊತೆ ಯಾವ ರಾಜಕೀಯ ವ್ಯಕ್ತಿಗಳು ಕೂಡ ಹುಡುಗಾಟ ಆಡಬೇಡ್ರಿ, ಅವ್ರ ಜೀವನ ಜೊತೆ ಹುಡುಗಾಟ ಆಡಬೇಡಿ, ಅವರಿಗೆ ಒಂದು ಒಳ್ಳೆಯದನ್ನ ಬಯಸ್ರಿ, ಸಾಧ್ಯವಾದರೆ ಒಳ್ಳೆಯದನ್ನು ಬಯಸ್ರಿ ಅಂತ ಹೇಳ್ತಕ್ಕಂಥ ಸಂದೇಶವನ್ನು ನಾಡಿನ ಜನತೆಗೆ ಇವತ್ತು ಈಗಾಗಲೇ ಮುಗಿಸಿದ್ದಾರೆ. ಪತ್ರಕರ್ತರಾಗಿರಲಿ, ನಮ್ಮ ರವಿಕಿರಣ ವಿಜನ ಸೃಜನಶೀಲ ವಿಕಲಚೇತನರ ಸಂಘ ಆಗಿರಲಿ, ಇವತ್ತು ಯಾವಾಗಲೂ ಸದಾ ನಿಮಗೆ ನಾವು ಬೆಂಬಲ ಕೊಡ್ತೀವಿ ಸರ್. ನೀವು ಯಾವತ್ತು ಈ ವೇದಿಕೆಗೆ ಹಾಕಿದ್ದೀರಿ ಕಣ್ಣೀರ, ಇನ್ನು ಯಾವ ವೇದಿಕೆ ಕೂಡ ನೀವು ಕಣ್ಣೀರನ್ನು ಹಾಕ್ತಕ್ಕಂಥ ಒಂದು ಸೀನೆ ಹಿಡಿದವ. ರಾಜ್ಯದ ಕಲ್ಯಾಣಕ್ಕೋಸ್ಕರ ನೀವು ಯಾವಾಗ ಬಂದ್ರಿ ಅಂತ ಹೇಳಿದ್ರಿ, ನಮ್ಮ ಕದನ ತಟ್ಟಿಬಿಟ್ರಿ, ಅಂದ್ರೆ ನಮ್ಮ ಮನಸ್ಸಿನ ಒಂದು ಬಾಗಿಲು ಅಂತಲ್ಲ, ಬಾಗಿಲು ಕದ ತಟ್ಟಿಬಿಟ್ರಿ ನೀವು. ಅವಾಗಲೇ ನಮ್ಮ ಹೃದಯಗಳು ಮುಗಿತು. ಸದಾ ನಮ್ಮ ಒಂದು ರಾಜ್ಯದ ಜನರ ಕಲ್ಯಾಣಕ್ಕೋಸ್ಕರ ದುಡಿತಕ್ಕಂಥ ವ್ಯಕ್ತಿಯಾಗಿದ್ದೀರಿ ಅಂತ ಹೇಳಿದ್ರಿ, ಅದು ನಮಗೆ ಬಹಳ ಖುಷಿ ಕೊಡ್ತಕ್ಕಂಥ ಒಂದು ಸುಸಂದರ್ಭ. ಆದ್ದರಿಂದ ಈ ಜನತಾ ಪರಿವಾರ ಇವತ್ತು ರಾಜ್ಯದ ಮೂಲೆ ಮೂಲೆಯಲ್ಲಿ, ಗ್ರಾಮೀಣ ಭಾಗದಲ್ಲಿ, ಪಟ್ಟಣ ಸೇರಿದಂತೆ ನಗರ ವಲಯಗಳಲ್ಲಿ ಜನರ ಸಮಸ್ಯೆಗಳು, ಕುಂದುಕೊರತೆಗಳನ್ನು ನೀಗಿಸಲಿ, ಹಾಗೆಯೇ ಜನರ ಒಂದು ಶ್ರೇಯೋಭಿವೃದ್ಧಿಗಾಗಿ ಒಂದು ಹೋರಾಟ ನಡೀಲಿ. ಆ ಹೋರಾಟದ ಮುಂಚೂಣಿಯನ್ನ ತಾವು ನಿಂತ್ಕೊಂಡಿದ್ದು ಈ ಜನತಾ ಪರಿಹಾರವನ್ನು ಮುನ್ನಡೆಸ್ರಿ ಅಂತ ಹೇಳ್ತಾ ನನ್ನ 2 ಮಾತುಗಳಿಗೆ ವಿರಾಮ ಕೊಡ್ತಿದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಹಾಗೂ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ತಾಲೂಕು ಅಧ್ಯಕ್ಷರಾಗಿರ್ತಕ್ಕಂಥ ಡಿ ಪರಶುರಾಮ ಇವರಿಗೂ ಕೂಡ ಸನ್ಮಾನ ಮಾಡುವುದರ ಮುಖಾಂತರ ನಾವು ಸ್ವಾಗತವನ್ನು ಬಯಸೋಣ. ಈ ಕಾರ್ಯಕ್ರಮಕ್ಕೆ ಬಂದು ಇವರು ಕೂಡ ವೇದಿಕೆ ಪರವಾಗಿ ನಾವು ಸ್ವಾಗತವನ್ನು ಸನ್ಮಾನ ಮಾಡುವುದರ ಮುಖಾಂತರ ಸ್ವಾಗತವನ್ನು ಬಯಸೋಣ. ರೈಟ್ ಸರ್, ಸ್ವಾಗತವನ್ನು ಬಯಸೋಣ. ಅದೇ ರೀತಿಯಾಗಿ ಜನತಾ ಪರಿಹಾರದ ಗದಗ ಜಿಲ್ಲೆ ಅಧ್ಯಕ್ಷರಾಗಿರ್ತಕ್ಕಂಥ ಸುಭನ್ ಸರ್
ಇವರು ಕೂಡ ಒಂದೆರಡು ಅನಿಸಿಕೆಗಳನ್ನು ಹೇಳೋ ಪ್ರಯತ್ನ ಮಾಡ್ತಾರೆ. ಎಲ್ಲರಿಗೂ ಮತ್ತೆ ನಮಸ್ಕಾರ. ನನಗೆ ಖುಷಿ ಆಗಿದೆ ಅಂದರೆ ನಮ್ಮ ಮಹೇಶ್ವರಿ ಮೇಡಮ್ ಅವ್ರನ್ನ ಇಲ್ಲಿ ಆಯ್ಕೆ ಮಾಡಿದ್ದು ಭಾಳ ಖುಷಿ ಆಯಿತು. ಯಾಕಂದರೆ ಅವರೊಟ್ಟಿಗೆ ನಾನು ಈಗಾಗಲೇ ಒಂದು 8 ವರ್ಷ ಆಯಿತು ನಾನು ಅವರಲ್ಲಿ ಹೋಗ್ತಾ ಬರ್ತಾ ಮಾಡ್ತಾ ಎಲ್ಲ ಕೆಲಸ ಅವರಲ್ಲಿ ಕೇಳಿಕೊಂಡು ಮಾಡ್ಕೊಂಡು ಹೋಗ್ತಾ ಇದ್ದೇನೆ. ಇದು ಜನತಾ ಪರಿವಾರ ಚಲೋ ಐತಿ, ಎಲ್ಲರೂ ಅದಕ್ಕೆ ಸಪೋರ್ಟ್ ಮಾಡಿ ಇದು ಮಾಡಿ ಇಷ್ಟೇ ನಮ್ಮ ಮಾತು. ನಮಗೆ ಮಹೇಶ್ವರಿ ಬಡಿಗೇರ್ ಮೇಡಮ್ ಅವ್ರನ್ನ ಈ ಒಂದು ಸಂಘಟನೆಗೆ ಆಯ್ಕೆ ಮಾಡಿದ್ದು ತುಂಬ ಖುಷಿಯಾಗಿದೆ ಎಂದು ಹೇಳಿರ್ತಕ್ಕಂಥ ಸುಗನ್ ಸಾಬ್ ಅವರಿಗೆ ಕೂಡ ತುಂಬ ಹೃದಯದ ಧನ್ಯವಾದಗಳು. ಅದೇ ರೀತಿ ಹಾಗೂ ತಮ್ಮ ವಿದ್ಯಾಭ್ಯಾಸದ ಜೊತೆ ಕಷ್ಟದ ದಿನಗಳನ್ನು ನೆನಪಾಗಿ ಈ ಒಂದು ಅನೇಕ ರೀತಿಯ ಜನರಿಗೆ ನೊಂದವರಿಗೆ ಸಮಾಜದಲ್ಲಿ ಒಳ್ಳೆಯದಾಗಲಿ ಅನ್ನುವ ಒಂದು ಉದ್ದೇಶವನ್ನು ಇಟ್ಕೊಂಡು ಈ ಒಂದು ಜನತಾ ಪರಿಹಾರ ಸಂಘಟನೆಯನ್ನು ನಾನು ಹುಟ್ಟುಹಾಕಿದೆ. ಹಾಗೂ ಮೊಟ್ಟ ಮೊದಲನೇ ಬಾರಿಗೆ ಸೋಷಿಯಲ್ ಮೀಡಿಯಾದಿಂದ ನಾನು ಪ್ರಚಾರವನ್ನು ಮಾಡಿದ್ದೆ. ಅದೇ ರೀತಿಯಾಗಿ ಈ ರಾಜ್ಯದಲ್ಲಿ ಮಹಿಳೆಯರು ಸಬಲರಾಗಬೇಕು, ಸದೃಢರಾಗಬೇಕು ಅಂತ ಹೇಳಿ ನಾನು ಮೊಟ್ಟ ಮೊದಲನೇ ಬಾರಿಗೆ ರಾಜ್ಯ ಮಹಿಳಾ ಅಧ್ಯಕ್ಷರನ್ನು ಮಹಿಳೆಯರಿಗೆ ಕೊಡಬೇಕೆಂದು ನಾನು ತೀರ್ಮಾನವನ್ನು ತೆಗೆದುಕೊಳ್ತಾ ಇದ್ದೇನೆ. ಜಾತ್ಯತೀತ ಜನತಾ ಪರಿಹಾರವನ್ನು ಮೊಟ್ಟ ಮೊದಲನೇ ಈ ಜಾರಿಗೆ ತಂದಂಥ ಕೀರ್ತಿ ಅದು ನಮ್ಮ ವೀರೇಶ ಸರ್ ಅವರಿಗೆ ಸೇರಬೇಕು. ಅದೇ ರೀತಿಯಾಗಿ 30 ಜಿಲ್ಲೆಗಳಲ್ಲಿ ಸಂಘಟನೆ ಸಬಲವಾಗಿ ಬೆಳೆಯುತ್ತಿದೆ. ಈ ಒಂದು ಸಂಘಟನೆ ಬರೀ ಸಮಾಜ ಪೂರ್ವಕವೆಲ್ಲ ಮುಂದೊಂದಿನ ಪಕ್ಷವಾಗಿ ಕೂಡ ಬರುತ್ತೆ ಅಂತ ಹೇಳಿ ರಾಜಕೀಯವಾಗಿ ಕೂಡ ನಾನು ಬೆಂಬಲವನ್ನು ನೀಡಿದ್ದೆ ಕುಮಾರಸ್ವಾಮಿ ಅವರಿಗೆ ಅಂತ. ಜನರ ಏಳಿಗೆಗಾಗಿ ಜನರ ಕಷ್ಟಗಳಿಗಾಗಿ ನಾನು ಅವರಿಗೆ ಬೆಂಬಲವನ್ನು ನೀಡಿದ್ದೆ ಅಂತ ಅನ್ನುವಂಥ ಹಲವಾರು ಮಾತುಗಳನ್ನು ಈ ಒಂದು ವೇದಿಕೆ ಮೇಲೆ ಅವರು ಹೇಳಿ ತಮ್ಮ ಅನಿಸಿಕೆಗಳನ್ನು ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿ ಈ ಒಂದು ವೇದಿಕೆ ಮೇಲೆ ರಾಜ್ಯ ಮಹಿಳಾ ಅಧ್ಯಕ್ಷರಾಗಿ ಮಹೇಶ್ವರಿ ಬಡಿಗೇರ್ ಮೇಡಮ್ ಹಾಗೂ ದೇವಿಕಾ ಮೇಡಮ್ ರಾಜ್ಯ ಮಹಿಳಾ ಅಧ್ಯಕ್ಷರು ಇವರು ಕೂಡ ಪದಗ್ರಹಣವನ್ನು ಕೊಟ್ಟಿದ್ದಾರೆ. ಅವರು ನಮಗೆ ಒಂದು 3-4 ದಿನಗಳ ಬಿಫೋರ್ ಹೇಳಿದ್ರೆ ನಾವು ಸಾಕಷ್ಟು ಜನರನ್ನ ಸೇರಿಸುವಂತ ಕೆಲಸ ಮಾಡ್ತಾ ಇದ್ವಿ ಸರ್. ಆದರೆ ನಮಗೆ ತುರ್ತಾಗಿ ವಿಷಯ ಗೊತ್ತಾಗಿರೋದ್ರಿಂದ ಜನತಾ ಧ್ವನಿ ಅನ್ನೋದು 4 ಜನರಿಂದ ದೊಡ್ಡ ಮಟ್ಟಕ್ಕೆ ಹೋಗುತ್ತೆ. ಅದೊಂದು ಅಲ್ಲಿ ಕ್ಷಮೆಯನ್ನು ಕೇಳ್ತಾ ಈ ಒಂದು ವೇದಿಕೆಗೆ ಅನುವು ಮಾಡಿಕೊಟ್ಟಂತ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತಾ ಅದೇ ರೀತಿಯಾಗಿ ಕೆಲವೊಂದು ಸದಸ್ಯರು ವಿಧಾನಸೌಧ ಅಂತ ದೇವಾಲಯದಲ್ಲಿ ಧೀಮಂತ ನಾಯಕರು, ಧೀಮಂತ ರಾಜಕಾರಣಿಗಳು, ಧೀಮಂತ ಮುತ್ಸದ್ದಿ ಈ ನಾಯಕರಾಗಿರ್ತಕ್ಕಂಥ ಕೆಂಗಲ್ ಹನುಮಂತಯ್ಯನವರು ಕಳಿಸಿರ್ತಕ್ಕಂಥ ವಿಧಾನಸೌಧದಲ್ಲಿ ಕೂತ್ಕೊಂಡು ಬ್ಲೂ ಫಿಲಂ ನೋಡಿದ್ರಲ್ರಿ ಬಿಜೆಪಿಗರೇ. ನಾಚಿಕೆ ಆಗಲ್ಲ ನಿಮ್ಗೆ ಇನ್ನೊಬ್ಬರನ್ನ ಎತ್ತಿ ತೋರ್ಸಕ್ಕೆ. 450 ರೂಪಾಯಿ ಸಿಲಿಂಡರ್ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಇದ್ದಾಗ ಸರ್ಕಾರದಲ್ಲಿ ಶೋಭಾ ಕರಂದ್ಲಾಜೆ ಅವರೇ ಎಲ್ಲಿದ್ದೀರಾ ಈಗ? ಸಿಲಿಂಡರ್ ಹೊತ್ಕೊಂಡು ತಿರುಗಾಡಿದ್ರಲ್ರಿ. ಒಬ್ಬ ಮಹಿಳೆಯಾಗಿ ನಾಚಿಕೆ ಆಗ್ಬೇಕು ನಿಮ್ಗೆ. ಇವತ್ತು ಸಿಲಿಂಡರ್ ಇದು ರೇಟ್ ಏನ್ ಬಂದು ನಿಂತಿದೆ, 1250ಕ್ಕೆ ಬಂತ. ಏನ್ ಮಾಡಕ್ ಹೊಟ್ಟಿದ್ದೀರಿ ನೀವು? ಬಿಜೆಪಿ, ಕಾಂಗ್ರೆಸ್, JDS ನವರು ಏನ್ ಆಟ ಆಡ್ತಾ ಇದ್ದೀರಾ? ಜನಗಳ ಜೊತೆ ಆಟ ಆಡ್ತಾ ಇದ್ದೀರಾ? ಇದು ನಡೆಯಲ್ಲ ಬಹಳ ದಿನ ಆಟ. ನಾನು ಹೇಳ್ತೀನಿ ನಿಮ್ಗೆ ಎಲ್ಲರಿಗೂ, ನಾನು ಈ ಸನ್ನಿಧಿಯಲ್ಲಿ ಹೇಳ್ತೀನಿ, ನನ್ನ ತುಂಡಾಗಿ ಕತ್ತರಿಸಿದ್ರು ಪರವಾಗಿಲ್ಲ. ಸರ್ಕಾರಗಳಿಗೆ ನೇರವಾದ ಎಚ್ಚರಿಕೆ ಕೊಡ್ತೀನಿ. ಜನಗಳ ಜೀವನದ ಜೊತೆ ಆಟ ಆಡಿದ್ರೆ, ಜನಗಳ ಬದುಕಿನ ಜೊತೆ ಆಟ ಆಡಿದ್ರೆ ನಾನು ಯಾವತ್ತೂ ಸುಮ್ಮನೆ ಕೂರೋ ಮಾತೇ ಇಲ್ಲ. ನಾನೀಗ ಫ್ರೀ ಬರ್ಡ್. ನನಗೆ ತಂದೆ ತಾಯಿ ಬಂಧು ಬಳಗ ಸ್ನೇಹಿತರು ಯಾರೂ ಇಲ್ಲ. ನನಗಿರದೆ ನನ್ನ ಕರ್ನಾಟಕದ 6.5 ಕೋಟಿ ಜನತೆ. ಈ 6.5 ಕೋಟಿ ಜನತೆ ಆಶೀರ್ವಾದದಿಂದ ಕರ್ನಾಟಕವನ್ನ ಕಟ್ತೀನಿ, ಬಿಡಲ್ಲ. ಈಗಿರ್ತಕ್ಕಂಥ ಸಿಸ್ಟಮ್ ಅನ್ನ ಬದಲಾವಣೆ ಮಾಡ್ತೀನಿ, ಪ್ರಜಾಪ್ರಭುತ್ವದ ವ್ಯವಸ್ಥೆಯನ್ನ ಬದಲಾವಣೆ ಮಾಡ್ತೀನಿ. ನೀವೆಲ್ಲರೂ ನನ್ನ ಮೇಲೆ ದಯವಿಟ್ಟು ನಂಬಿಕೆಯನ್ನ ಇಟ್ಟಿದ್ದೇ ಆಗಿದ್ದಲ್ಲಿ ಜನತಾ ಪರಿವಾರಕ್ಕೆ ಶಕ್ತಿ ತುಂಬಿ ನಾನು ನಿಮ್ಗಳ ಬದುಕಿಗೆ ಶಕ್ತಿಯನ್ನು ತುಂಬ್ತೀನಿ ಅಂತಕ್ಕಂಥ ಮಾತನ್ನ ಹೇಳ್ತೀನಿ. ಯಾಕಂದ್ರೆ ನನ್ನ ಕಣ್ಣೀರಿಗೆ ನಿಜವಾದ ಬೆಲೆ ಇದೆ. ನನ್ನ ಕಣ್ಣೀರಿಗೆ ಕ್ಷಣಕ್ಕೂ ಬೆಲೆ ಇದೆ. ನಾನು ಹುಟ್ಟಿದಾಗಿನಿಂದ ಇಲ್ಲಿಯವರೆಗೂ ಕಣ್ಣೀರನ್ನು ಹಾಕೊಂಡು ಬೆಳೆದಿರೋರು. ನಾನು ಯಾರಿಗೂ ಮೋಸ ಅನ್ಯಾಯ ಮಾಡಿದವರಲ್ಲ.
ಯಾರಿಂದ ₹1 ನಾನು ಅನ್ಯಾಯವಾಗಿ ತಿಂದವರಲ್ಲ. ಇವತ್ತು ನಾನು MA ಕ್ವಾಲಿಫೈಡ್ ಆದರೂ ಕೂಡ ನನಗೆ ಯಾವುದೇ ಉದ್ಯೋಗ ಇಲ್ಲ. ಸರ್ಕಾರದಿಂದ ಯಾವುದೇ ರೀತಿಯಾಗಿರ್ತಕ್ಕಂಥ ಫಲಪ್ರದಾಯಕವಾಗಿರ್ತಕ್ಕಂಥ ಯೋಜನೆಗಳು ಕೂಡ ತಪ್ಪಿಲ್ಲ. ನಾನು ಸರ್ಕಾರದ ಕದಾನ ತಟ್ಟಿಲ್ಲ. ದಯವಿಟ್ಟು ಈ ಮೂಲಕ ಹೇಳ್ತೀನಿ, ಈಗ ಇರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರಕ್ಕೆ ನಾನು ತೆಗೊಳಕ್ ಹೋಗಲ್ಲ, ಮನವಿ ಮಾಡ್ಕೊಳ್ತೀನಿ. ದಯವಿಟ್ಟು ಜಾತ್ಯತೀತವಾಗಿ ಜನರಿಗೆ ಕೊಡಬೇಕಾಗಿರ್ತಕ್ಕಂಥ ಮೂಲ ಸೌಲಭ್ಯಗಳನ್ನ ಒದಗಿಸಿಕೊಡಿ ಅಂತಕ್ಕಂಥದ್ದನ್ನ ಈ ಮೂಲಕ ನಾನು ಅವರಿಗೆ ಆಗ್ರಹ ಮಾಡ್ತೀನಿ. ಸೊ ದಯವಿಟ್ಟು ಬಿಜೆಪಿಯ ಈ ಒಂದು ಕೋಮುವಾದದ ಒಂದು ಮುಖವಾಡವನ್ನು ಹೊತ್ತು ದಕ್ಷಿಣ ಭಾರತದ ಇತಿಹಾಸದಲ್ಲಿ ಮೊಟ್ಟ ಮೊದಲು ಕಮಲವನ್ನ ಅರಳಿಸಲು ಕಾರಣೀಭೂತರಾಗಿರ್ತಕ್ಕಂಥ ಎಲ್ಲರಿಗೂ ಕೂಡ ನಾನು ಒಂದೇ ಮಾತು ಹೇಳಕ್ ಇಷ್ಟಪಡ್ತೀನಿ, ಜನಗಳ ಬದುಕಿನ ಜೀವದ ಜೊತೆ ಚೆಲ್ಲಾಟ ಆಡಬೇಡಿ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಹೇಳಕ್ ಇಷ್ಟಪಡ್ತೀನಿ. ನಿಮ್ಮ ಕಾರುಗಳು, ಬಂಗ್ಲೆಗಳು, ನಿಮ್ಮ ಅಧಿಕಾರದ ದರ್ಪ ಪ್ರತಿಯೊಂದು ನೋಡಿ ಆಗಿದೆ. ನಾನು ಯಾವುದೇ ಕಾರಣಕ್ಕೂ ಸುಮ್ಮನೆ ಕೂಡ ಮಾತು ನಮ್ಮ ಜನತಾ ಪರಿವಾರದ ಮಹಿಳಾ ರಾಜ್ಯಾಧ್ಯಕ್ಷರಾಗಿ ಅಪಾಯಿಂಟ್ ಆಗಿರ್ತಕ್ಕಂಥ ದೇವಿಕಾ ಗೌಡ ಮೂಲತಃ ಉತ್ತರ ಕನ್ನಡ ಜಿಲ್ಲೆ ಅಂದ್ರೆ ಕಾರವಾರ ಜಿಲ್ಲೆಯ ಜೊಯ್ಡಾ ತಾಲೂಕಿನವರು. ಕಟಿಬದ್ಧವಾಗಿ ಜನತಾ ಪರಿವಾರಕ್ಕೆ ನಿಂತು ಜನತಾ ಪರಿವಾರವನ್ನ ಇಡೀ ರಾಜ್ಯದ ಮೂಲೆ ಮೂಲೆಗೂ ತಲುಪಿಸುವಲ್ಲಿ ಮಾಧ್ಯಮದ ಮೂಲಕ ಕೆಲಸ ಮಾಡಿರ್ತಕ್ಕಂಥ ದೇವಿಕಾ ಗೌಡ ಮಹಿಳಾ ರಾಜ್ಯಾಧ್ಯಕ್ಷರಿಗೆ ಅವರಿಗೂ ಕೂಡ ಈ ಶುಭ ಸಂದರ್ಭದಲ್ಲಿ ನಾನು ಹೃದಯಪೂರ್ವಕ ಅಭಿನಂದನೆ. ಸೊ ನಾನು ಈ ಸಂದರ್ಭದಲ್ಲಿ ನಾನು ಅಧಿಕಾರವನ್ನ ಹಸ್ತಾಂತರ ಮಾಡ್ತೀನಿ. ನಮ್ಮ ಜನರಲ್ ಬಾಡಿ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಮೊಟ್ಟ ಮೊದಲ ಒಬ್ಬ ಮಹಿಳೆ ರಾಜ್ಯಾಧ್ಯಕ್ಷರಾಗಿ ಅಧಿಕಾರವನ್ನ ಸ್ವೀಕಾರ ಮಾಡುತ್ತಿರುವುದು ನನಗೆ ಸಂತೋಷದಾಯಕ ಮತ್ತು ಹರ್ಷದಾಯಕ. ಈ ಶುಭ ಸಂದರ್ಭದಲ್ಲಿ ಅವರಿಗೆ ನಾನು ವಂದಿಸುತ್ತಾ ನಾನು ಅಧಿಕಾರವನ್ನ ಹಸ್ತಾಂತರ ಮಾಡ್ತೀನಿ. ಸೊ ನಾವು ಜನತಾ ಪರಿವಾರವನ್ನ ಯಾಕೆ ಕಟ್ಟಿದ್ವಿ, ನನಗೆ ಮೂಲತಃ ಜನತಾ ಪರಿವಾರ ಇತ್ತು ಅನ್ನೋದು ನನಗೆ ಗೊತ್ತೇ ಇರಲಿಲ್ಲ, ಮೂಲತಃ ಪಕ್ಷ ಇತ್ತು ಅನ್ನೋದು ನನಗೆ ಗೊತ್ತೇ ಇರಲಿಲ್ಲ. ಸೊ ನಾನು ಜಾತ್ಯತೀತ ಜನತಾ ಪರಿವಾರ ಅಂತಕ್ಕಂಥದ್ದನ್ನು ಯಾಕೆ ತಂದೆ ಅಂತಕ್ಕಂಥದ್ದು ಅಂತಂದ್ರೆ ಜನಧ್ವನಿ ವೇದಿಕೆಯನ್ನು ಮೊಳಗಿಸಲು ಮತ್ತು ಜನತೆಗಾಗಿಯೇ ಸಿದ್ಧಪಡಿಸಿರ್ತಕ್ಕಂಥ ವೇದಿಕೆಯಲ್ಲಿ ಮನನೊಂದ ಜನತೆ ತಮ್ಮ ಅಳಲನ್ನ ತೋಡಿಕೊಳ್ಳಲು ಒಂದು ವಿದ್ಯುನ್ಮಾನ ಒಂದು ವೇದಿಕೆಯಾಗಿ ಸೃಷ್ಟಿಯಾಗಿ ಅಂತಕ್ಕಂಥ ಒಂದು ಅವತರಣಿಕೆಯಿಂದ ನಾನು ಈ ಒಂದು ಜನತಾ ಪರಿವಾರವನ್ನು ಹುಟ್ಟಾಕ್ತೇನೆ. ಬಂಧುಗಳೇ, ಎಲ್ಲ ಕರ್ನಾಟಕದ ಜನತೆಯ ಪ್ರೀತಿ ಆಶೀರ್ವಾದದಿಂದ ಎಲ್ಲ 31 ಜಿಲ್ಲೆಗಳಲ್ಲಿ ಜನತಾ ಪರಿವಾರ ಇವತ್ತು ಮನೆ ಮಾತಾಗಿದೆ, ಸಂಘಟನೆಯಾಗಿ ಹೊರಹೊಮ್ಮಿದೆ. ಈ ಸಂಘಟನೆ ಯಾವುದೇ ಒಂದು ಪಕ್ಷಕ್ಕೆ ಸೀಮಿತ ಅಲ್ಲ. ದಯವಿಟ್ಟು ಈ ಮೂಲಕ ನಾನು ಮಾಧ್ಯಮ ಗೋಷ್ಠಿಯಿಂದ, ಸುದ್ದಿಗೋಷ್ಠಿಯಿಂದ ನಾನು ಎಲ್ಲರಿಗೂ ಒಂದು ಏನು ತಪ್ಪು ತಿಳುವಳಿಕೆ ಕಲ್ಪನೆ ಇದೆಯಲ್ಲ ಅದನ್ನ ಹೋಗಲಾಡಿಸೋಕೆ ಇಷ್ಟಪಡ್ತೀನಿ. ಜನತಾ ಪರಿವಾರ ಅಂದ ತಕ್ಷಣ ಜನತಾದಳದ ಒಂದು ಸಂಘಟನೆ ಅನ್ಕೊಂಡ್ಬಿಟ್ಟಿದ್ದಾರೆ ಎಲ್ಲ. ದಯವಿಟ್ಟು ಅಲ್ವೇ ಅಲ್ಲ. ಆದ್ರೆ ನಾನು ಜನತಾದಳಕ್ಕೆ ಬೆಂಬಲ ಕೊಟ್ಟಿದ್ದೆ, ಕುಮಾರಸ್ವಾಮಿ ಅವರಿಗೆ ನೇರವಾಗಿ ಬೆಂಬಲ ಕೊಟ್ಟಿದ್ದೆ. ಮಹಿಳಾ ಅಧ್ಯಕ್ಷರಾಗಿ ಆಯ್ಕೆಗೊಳ್ಳಲಿರುವಂತಹ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಆತ್ಮೀಯರು ಹಾಗೂ ಜನಪರ ಕಾಳಜಿ ಸಮಾಜ ಸೇವಕರು ಹಾಗೂ ನಮ್ಮ ಮೌನೇಶ್ವರಿ ಬಡಿಗೇರಿ ಮೇಡಮ್ ಇವರಿಗೂ ಕೂಡ ಈ ವೇದಿಕೆ ಮೇಲೆ ನಾವು ಸ್ವಾಗತವನ್ನು ಬಯಸೋಣ. ಸನ್ಮಾನಿಗೆ ನಾವು ಈ ಒಂದು ವೇದಿಕೆ ಕಾರ್ಯಕ್ರಮಕ್ಕೆ ಬರಮಾಡಿಕೊಂಡು ಗೌರವವಾಗಿ ನಾವು ಬರಮಾಡಿಕೊಳ್ಳೋಣ. ಹನುಮಂತಪ್ಪಾಜಿ ಇವರಿಗೂ ಕೂಡ ಈ ವೇದಿಕೆ ಮೇಲೆ ಗೌರವಪೂರ್ವಕವಾಗಿ ಸನ್ಮಾನ ಮಾಡುವುದರ ಮುಖಾಂತರ ನಾವು ಸ್ವಾಗತವನ್ನು ಬಯಸೋಣ. ಅದೇ ರೀತಿಯಾಗಿ ಆ ಕಾರಣಕ್ಕೋಸ್ಕರ ನಾನು ನಿಮ್ಮೆಲ್ಲರ ಮುಂದೆ ಮುಚ್ಚು ಮರೆಯಿಂದ ಮಾತಾಡ್ತೀನಿ. ನಾನೇ ಯಾವುದು ಕದ್ದು ಮುಚ್ಚಿ ಮಾತಾಡೋ ಸ್ವಭಾವ ನಂದಿಲ್ಲ, ನನಗದರ ಅವಶ್ಯಕತೆಯೂ ನನಗಿಲ್ಲ. 4 ವರ್ಷದಿಂದ ನನ್ನ ತಾಯಿನ ಕಳ್ಕೊಂಡೆ, 3 ದಿನದ ಹಿಂದೆ ನನ್ನ ತಂದೆನ ಕಳ್ಕೊಂಡೆ. ನನಗೆ ಬ್ರೈನ್ ನರ್ವ್ ಡ್ಯಾಮೇಜ್ ಆಗಿ 4 ವರ್ಷ ಬೆಡ್ ರೆಸ್ಟಲ್ಲಿದ್ದೆ. ಯಾವೊಬ್ಬ ಶಾಸಕರು ಸ್ಪಂದಿಸಲಿಲ್ಲ, ಯಾವೊಬ್ಬ MLA ಕ್ಯಾಂಡಿಡೇಟ್ನು ಸ್ಪಂದಿಸಲಿಲ್ಲ, ಯಾರು ಸ್ಪಂದಿಸಲಿಲ್ಲ. ಇವತ್ತಿನವರೆಗೂ ನನ್ನ ಮೇಲೆ ದ್ವೇಷ ಕಾಡ್ತಾರೆ. ಓಕೆ, ಗುಡ್ ಆ್ಯಂಡ್ ಫೈನ್, ನಾನು ಫೇಸ್ ಮಾಡಕ್ಕೆ ರೆಡಿ. 224 ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್, ಬಿಜೆಪಿ, JDS MLA ಕ್ಯಾಂಡಿಡೇಟ್ಗಳಿಗೆ ಮತ್ತು
ಶಾಸಕರು ಮಿನಿಸ್ಟರ್ಗಳು ನೀವೇನು ಬಂದಿದ್ದೀರಿ ಕರ್ನಾಟಕ ರಾಜ್ಯದಲ್ಲಿ, ನಿಮ್ಗಳಿಗೆ ನೇರವಾದ ಎಚ್ಚರಿಕೆಯನ್ನು ಕೊಡಕ್ಕೆ ಇಷ್ಟಪಡ್ತೀನಿ. ಜನತಾ ಪರಿವಾರದ ಮೂಲಕ ಜನಗಳ ಕಣ್ಣೀರಿಗೆ ಏನಾದರೂ ಕಾರಣ ಆಗಿದ್ದಲ್ಲಿ ನಾನು ಪ್ರಾಣ ಕೊಡಕ್ಕೆ ನಾನು ಸಿದ್ಧ ಇದ್ದೀನಿ. ಜನಗಳ ಕಣ್ಣೀರು ಒರೆಸ್ಬೇಕು. ಜನಗಳ ಕಣ್ಣೀರಿಗಾಗಿಯೇ ರಾಜಕೀಯ ಮಾಡ್ತಾ ಇರೋದು. ಮುಖ್ಯಮಂತ್ರಿ ಆಗಲಿ ಪ್ರಧಾನಮಂತ್ರಿ ಆಗಲಿ ಆ ಹುದ್ದೆಯಲ್ಲಿ ಇದ್ದ ತಕ್ಷಣ ಏನು ಕೊಂಬು ಬರಂಗಿಲ್ಲ. ನಾವಿರೋದೇ ಜನಗಳ ಶ್ರೇಯೋಭಿವೃದ್ಧಿಗೋಸ್ಕರ. ಮನುಷ್ಯ ಎಷ್ಟು ದಿನ ಬಾಳ್ತಾನ್ರಿ? ಎಷ್ಟು ದಿನ ಬಾಳ್ತಾನೆ ಮನುಷ್ಯ? 50 ವರ್ಷ, 60 ವರ್ಷ, 70 ವರ್ಷ. ನಾವೊಂದಿನ ಶಾಶ್ವತವಾಗಿ ಹೋಗ್ಲೇಬೇಕಲ್ಲ. ಯಾವ ಭೂಮಿ ಮೇಲೆ ಶಾಶ್ವತ? ಎಲ್ಲರಿಗೂ ಅವರದೇ ಆದ ಜೀವದ ಒಂದು ಆಶೆ ಆಕಾಂಕ್ಷೆಗಳಿವೆ. ಅದನ್ನ ದಯವಿಟ್ಟು ಸರ್ಕಾರಕ್ಕೆ ನಾನು ಮನವಿ ಮಾಡ್ಕೊಳ್ತೀನಿ. ನೊಂದ ಜನರಿಗೆ ದಯವಿಟ್ಟು ಕಿರುಕುಳ ಕೊಡಬೇಡಿ ಅಂತಕ್ಕಂಥದ್ದನ್ನ ನಾನು ಈ ಮೂಲಕ ಕೇಳಿಕೊಳ್ಳಕ್ಕೆ ಇಷ್ಟಪಡ್ತೀನಿ. ಇನ್ನು ಒಂದು ವಾರದಲ್ಲಿ ಪ್ರತಿಭಟನೆ ದಿನಾಂಕವನ್ನು ಘೋಷಣೆ ಮಾಡ್ತೀನಿ. ಇಂಡಿ ತಾಲೂಕಿನಲ್ಲಿ, ಇಂಡಿ ವಿಧಾನಸಭಾ ಕ್ಷೇತ್ರದಲ್ಲಿ, ವಿಜಯಪುರ ಜಿಲ್ಲೆಯ ಇಂಡಿ ವಿಧಾನಸಭಾ ಕ್ಷೇತ್ರದಲ್ಲಿ ರಾಜ್ಯ ಮಟ್ಟದ ಒಂದು ದೊಡ್ಡ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀನಿ. ದಯವಿಟ್ಟು ನನಗೆ ಬಳ್ಳಾರಿ, ವಿಜಯನಗರ ಜಿಲ್ಲೆಯಿಂದ ತಾವೆಲ್ಲರೂ ಸಪೋರ್ಟ್ ಮಾಡಬೇಕು, ದೊಡ್ಡ ಮಟ್ಟದಲ್ಲಿ ಸಪೋರ್ಟ್ ಮಾಡಬೇಕು. ಆ ಜನಸಾಗರ ನೋಡಿದ್ರೆ ಸಿದ್ದರಾಮಯ್ಯನವರು ಕುರ್ಚಿ ಬಿಟ್ಟು ಎದ್ದು ಬರಬೇಕು. ಅಂತ ಒಂದು ಭರಾಟೆ, ಒಂದು ಶಕ್ತಿಯನ್ನು ತಾವು ತುಂಬಬೇಕು. ನಾನು ಇರೋದೇ ನಿಮ್ಗಳಿಗೋಸ್ಕರ. ನಾನು ಬದುಕ್ತಾ ಇರೋದು, ದಯವಿಟ್ಟು ಹೇಳ್ತೀನಿ, ಆಸ್ತಿ ಮಾಡಕ್ಕಲ್ಲ. ನಾನು ಎಲ್ಲರಲ್ಲೂ ನಾನು ಓಪನ್ ಆಗಿ ಹೇಳ್ತೀನಿ, ದೇವರ ಸಾಕ್ಷಿಯಾಗಿ ಹೇಳ್ತೀನಿ, ದೇವರ ಸನ್ನಿಧಿಯಲ್ಲಿ ನಿಂತ್ಕೊಂಡು ಹೇಳ್ತೀನಿ, ನಾನು ಆಸ್ತಿ ಮಾಡಕ್ಕೆ ರಾಜಕೀಯಕ್ಕೆ ಬಂದಿಲ್ಲ. ನಾನು ಸತ್ತಾಗ ಒಂದು ಹಿಡಿ ಮಣ್ಣನ್ನು ಹಾಕಿಸ್ಕೊಳಕ್ ಬಂದಿದ್ದೀನಿ. ನಾನು ಸತ್ತಾಗ 4 ಜನಗಳಿಂದ ಒಂದು ಹಿಡಿ ಮಣ್ಣನ್ನು ಹಾಕಿಸ್ಕೊಳಕ್ ಬಂದಿದ್ದೀನಿ. ನಾನು ನನ್ನ ತಂದೆಯ ಸಾವಿನಲ್ಲಿ ಸಾಕಷ್ಟು ಜನ ನನಗೆ ಆಟ ಆಡಿದ್ರು. ಇದೇ ಜನತಾ ಪರಿವಾರ ಇರಲಿಲ್ಲ ಅಂತಂದಿದ್ರೆ ನಾನು ಯಾವ ಪರಿಸ್ಥಿತಿಗೆ ತಲುಪ್ತಿದ್ದೋ ಗೊತ್ತಿಲ್ಲ. ಈ ಒಂದು ಸಂಘಟನೆಗೆ, ಸಂವಿಧಾನಕ್ಕೆ ಶಕ್ತಿ ತುಂಬಿರ್ತಕ್ಕಂತಹ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ನಾನು ಅನಂತ ಕೋಟಿಯ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಅವರ ಪಾದಾರವಿಂದಗಳಲ್ಲಿ ನಾನು ಎಷ್ಟು ಹಣೆ ಮಾಡಿದ್ರು ಕೂಡ ಸಾಕಾಗಲ್ಲ ಅಂತಕ್ಕಂಥ ಮಾತನ್ನು ಹೇಳ್ತೀನಿ. ಯಾಕಂದ್ರೆ ಸಂವಿಧಾನಕ್ಕೆ ಅಂತ ಬಲಾಢ್ಯವಾದ ಶಕ್ತಿ ಇದೆ. ತಮ್ಮ ಮಕ್ಕಳು ಏನಾದ್ರೂ ಲೋಪದೋಷ ಮಾಡಿದ್ರೆ ರಾಜಕಾರಣದಿಂದ ಮುಚ್ಕೊಳ್ಳಕ್ ಪ್ರಯತ್ನ ಮಾಡ್ತಾರೆ. ಕೇಸ್ಗಳನ್ನ ಮುಚ್ಚಿ ಹಾಕೊಳ್ಳಕ್ ಪ್ರಯತ್ನ ಮಾಡ್ತಾರೆ. ಕಾಂಗ್ರೆಸ್ ಅಲ್ಲಿ ಆಗಿಲ್ವಾ? ಈ ಕಾರ್ಯಕ್ರಮಕ್ಕೆ ಬಹುಮುಖ್ಯವಾಗಿ ಸ್ವಾಗತ ಕೋರುತ್ತಿದ್ದೇನೆ. ನಾನು ಕುಮಾರಣ್ಣವ್ರಿಗೆ ಬೆಂಬಲ ಕೊಟ್ಟಿದ್ದೆ. ಸೊ ನಾನಾ ಹಂತಗಳಲ್ಲಿಯೂ ಕೂಡ ಅವ್ರನ್ನ ಭೇಟಿ ಮಾಡಿದೆ. CM ಇಬ್ರಾಹಿಂ ಅವ್ರನ್ನೂ ಭೇಟಿ ಮಾಡಿದೆ. ಸೊ ಎಲ್ಲಾ ಕಾರಣಗಳಿಂದಲೂ ನಾನು ಭೇಟಿ ಮಾಡಿ ನಾನು ಉದ್ದೇಶ ಇಷ್ಟೇ, ಜನಗಳಿಗೆ ಒಳ್ಳೇದಾಗಬೇಕು, ನಾಡಿನ ಜೊತೆ ಒಳ್ಳೇದಾಗಬೇಕು. 75 ವರ್ಷಗಳ ನಂತರದ ಕರ್ನಾಟಕ, ನಂತರದ ಭಾರತ ಯಾವ ರೀತಿ ಒಂದು ಅಭಿವೃದ್ಧಿಯಲ್ಲಿ ಮುನ್ನಡೆಯನ್ನು ಸಾಧಿಸಿದೆ ಅಂತಕ್ಕಂಥದ್ದನ್ನು ಅವಲೋಕನ ಮಾಡಿದಾಗ ನಮ್ಗೆ ಗೊತ್ತಾಗುತ್ತೆ ಇಲ್ಲಿ ಸ್ಪಷ್ಟವಾಗಿ ಚಿತ್ರಣ. ಇನ್ನೂ ನಾವು ಅನಾಗರಿಕ ಸ್ಥಿತಿಯಲ್ಲಿ ಇದ್ದೀವಿ ಅಂತಕ್ಕಂಥದ್ದು, ಅಪ್ರಬುದ್ಧತೆಯಲ್ಲಿ ಇದ್ದೀವಿ ಅಂತಕ್ಕಂಥದ್ದು ಬಹಳ ನೋವಾಗುತ್ತೆ. ಸೊ ಹಾಗಾಗಿ ನಾನು ಸ್ಪಷ್ಟ ಪರಿಕಲ್ಪನೆಯನ್ನು ನೀಡಕ್ಕೆ ಇಷ್ಟಪಡ್ತೀನಿ. ನಮ್ಮದು ಜಾತ್ಯತೀತ ಒಂದು ಅತಿ ದೊಡ್ಡ ಕರ್ನಾಟಕದ ಸಂಘಟನೆ, ಜಾತ್ಯತೀತ ಅತಿ ದೊಡ್ಡ ಕರ್ನಾಟಕದ ಸಂಘಟನೆ. ಇಲ್ಲಿ ಸರ್ವ ಜನಾಂಗದ ಶಾಂತಿಯ ತೋಟ ಅಂತಕ್ಕಂಥದ್ದನ್ನ ಬಾಯಿ ಮಾತಲ್ಲಿ ಹೇಳಿದ್ರಲ್ಲ, ಕಾರ್ಯಕರ್ತರು ನನ್ನ ಕುಟುಂಬದ ಸದಸ್ಯರು ಅಂತ ಬಾಯಿ ಮಾತಲ್ಲಿ ಹೇಳಿದ್ರಲ್ಲ. ಸರ್ವ ಜನಾಂಗದ ಶಾಂತಿಯ ತೋಟ ಸೃಷ್ಟಿ ಆಗ್ಬೇಕಾದ್ರೆ ಸರ್ವ ಜನಾಂಗದವರು ಇಲ್ಲಿ ಒಟ್ಟುಗೂಡಿ ಒಂದು ಜನತಾ ಒಂದು ಪರಿವಾರದ ಒಂದು ಹಕ್ಕೊತ್ತಾಯದ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಕುಟುಂಬವನ್ನ ಆವರಿಸಬೇಕು ಅಂತಕ್ಕಂಥದ್ದೇ ಈ ಒಂದು ಜನತಾ ಪರಿವಾರದ ಉದ್ದೇಶ. ಸೊ ಹಾಗಾಗಿ ನಾನೇನು ಹೇಳಕ್ ಇಷ್ಟಪಡ್ತೀನಿ ಅಂತಂದ್ರೆ, ಮುಂಬರುವ ದಿನಗಳಲ್ಲಿ ನಿಮ್ಮೆಲ್ಲರಿಗೂ ನಾನು ಈ ಗವಿಸಿದ್ದೇಶ್ವರ ಒಂದು ಆವರಣದಲ್ಲಿ ನಾನು ನಿಮಗೆ ಮಾತು ಕೊಡ್ತಾ ಇದ್ದೀನಿ. ಅತಿ ಶೀಘ್ರದಲ್ಲಿ ಜನತಾ ಪರಿವಾರ ಪಕ್ಷವಾಗಿ ಹೊರಗೆ ಬರ್ತಾ ಇದೆ. ಇನ್ನು ಕೇವಲ ಒಂದು 15 ತಿಂಗಳ ದಿವಸದಲ್ಲಿ ಜನತಾ ಪರಿವಾರ ಪಕ್ಷವಾಗಿ ಹೊರ ಬರ್ತಾ ಇದೆ. ಮೊಟ್ಟ ಮೊದಲ ಬಾರಿಗೆ ಈ ಪತ್ರಿಕಾ ಮಾಧ್ಯಮ ಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ ನಮ್ಮ ಮೌನೇಶ್ವರಿ ಬಡಿಗೇರ್ ಮೇಡಮ್ ಅವ್ರನ್ನ ಈ ಹೂವಿನಡಗಲಿ ತಾಲೂಕಾ MLA ಕ್ಯಾಂಡಿಡೇಟ್ ಆಗಿ ನಾನು ಘೋಷಿಸ್ತಾ ಇದ್ದೀನಿ, ನನ್ನ ಪಕ್ಷ. ಸೊ ಅವರ ಮೂಲಕ ಇಲ್ಲಿ
ಏನು ಆಗಬೇಕಾಗಿದೆ, ಹೂವಿನಡಗಲಿ ತಾಲೂಕಲ್ಲಿ ಸಂಪೂರ್ಣವಾಗಿ ಏನು ವಿಫಲವಾಗಿದೆ, ಈಗಿರ್ತಕ್ಕಂಥ ಸರ್ಕಾರದಿಂದ ಆಡಳಿತದ ವೈಫಲ್ಯವನ್ನು ಅನುಸರಿಸಿ ಬಿಜೆಪಿ, ಕಾಂಗ್ರೆಸ್, ಜೆಡಿಎಸ್ ಉಪಟಳವನ್ನ ತಾಳಲಾರದೆ ಇವತ್ತು ಜನ ಯಾವ ಸ್ಥಿತಿಗೆ ತಲುಪಿದ್ದಾರೆ ಅಂತಕ್ಕಂಥದ್ದನ್ನ ಒಂದು ವೇದಿಕೆಯನ್ನು ಸಿದ್ಧಪಡಿಸುವುದರ ಮೂಲಕ ಜನಜಾಗೃತಿಯನ್ನು ಉಂಟು ಮಾಡುವುದರ ಮೂಲಕ ನಾನು ಅತಿ ಶೀಘ್ರದಲ್ಲಿ ಜನಾಶೀರ್ವಾದ ಯಾತ್ರೆಯನ್ನು ಕೂಡ ಹೊರಡ್ತೀನಿ. ನಾನೇ ಹೊರಡ್ತೀನಿ ಜನಾಶೀರ್ವಾದ ಯಾತ್ರೆ. 2024 ಕ್ಷೇತ್ರಗಳಲ್ಲಿ ರಥಯಾತ್ರೆ ಹೊರಡುತ್ತೆ. ಇನ್ನು ಕೆಲವೇ ದಿನಗಳಲ್ಲಿ ನಾನು ಹೊರಡ್ತಾ ಇದ್ದೀನಿ. ಸೊ ಮೊಟ್ಟ ಮೊದಲ ಬಾರಿಗೆ ನಮ್ಮ ಸಂಘಟನೆಯ ರಾಜ್ಯಾಧ್ಯಕ್ಷರಾಗಿ ಅಧಿಕಾರವನ್ನ ತೆಗೆದುಕೊಂಡ ನಂತರ ಈ ಹೂವಿನಡಗಲಿ ತಾಲೂಕಿನ ಒಬ್ಬರು MLA ಕ್ಯಾಂಡಿಡೇಟ್ ಆಗಿ ಘೋಷಣೆಯಾಗುತ್ತಿರುವುದು ನನಗೆ ಹರ್ಷದಾಯಕ ಮತ್ತು ಸಂತೋಷವೆನಿಸುತ್ತದೆ. ಇದು ತುಂಬಬೇಕಾಗಿತ್ತು, ಇದು ಆವರಣ ತುಂಬಬೇಕಾಗಿತ್ತು. ಈ ಆವರಣ ತುಂಬಿದಾಗ ಈ ಒಂದು ತುಂಬಿದ ಸಭೆಯಲ್ಲಿ ನಾನು ಘೋಷಣೆ ಮಾಡಿದ್ರೆ ಒಂದು ಗತ್ತನ್ನದಿರ್ತಿತ್ತು ಮತ್ತು ಅವ್ರಿಗೆ ಒಂದು ಗೌರವ ಅನ್ನೋದಿರ್ತಿತ್ತು. ನಾನು ಅದಕ್ಕೆ ಮೇಡಮ್ ಅವ್ರಿಗೆ ಹೇಳಿದ್ದೆ, ನಾನು ಸ್ವಲ್ಪ ಜನರನ್ನ ಸೇರಿಸಿ ಮೇಡಮ್, ನಾನು ಪ್ರೆಸ್ ಮೀಟ್ ಮೂಲಕ ನಾನು ನಿಮ್ಮನ್ನ MLA ಕ್ಯಾಂಡಿಡೇಟ್ ಆಗಿ ಘೋಷಿಸ್ತೀನಿ ಅಂತ. ಸರ್, ನಿಮ್ಗೆಲ್ಲ ಗೊತ್ತಿದೆ, ಪಕ್ಷ ಹೊರಗೆ ಬಂದ್ಮೇಲೆ MLA ಕ್ಯಾಂಡಿಡೇಟ್ ಆಗಿ ಒಂದು ಇದು ತಗೋಬೇಕಾದ್ರೆ, ಒಂದು ಬಿ ಫಾರ್ಮ್ ತಗೋಬೇಕಾದ್ರೆ ಎಷ್ಟು ದುಡ್ಡನ್ನು ತೆಗೆದುಕೊಳ್ತಾರೆ ರಾಷ್ಟ್ರೀಯ ಪಕ್ಷಗಳು ಅಂತಕ್ಕಂಥದ್ದು ನಿಮ್ಗೆ ಗೊತ್ತಿದೆ. ಸುಟ್ಕೇಸ್ ರಾಜಕಾರಣ ನಡೀತಾ ಇದೆ ಎಲ್ಲ ಕಡೆ. ಅಂದ್ರೆ ಪ್ರಾಮಾಣಿಕರಿಗೆ ರಾಜಕಾರಣ ಅನ್ನೋದು ಆ ಒಂದು ದೂರದ ಮಾತಾಗಿದೆ ಅಂತಕ್ಕಂಥದ್ದು ಇಲ್ಲಿ ಸಾಂದರ್ಭಿಕವಾಗಿ ವ್ಯಕ್ತಪಡಿಸಕ್ಕೆ ಇಷ್ಟಪಡ್ತೀನಿ. ತಾಲೂಕು ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ವಿಜಯಕುಮಾರ್ ಬ್ರದರ್ ಅವರು ಕೂಡ ವೇದಿಕೆ ಮೇಲೆ ಒಂದೆರಡು ಮಾತುಗಳನ್ನ ಆಡಬೇಕಾಗಿ ವಿನಂತಿ. ಈ ಒಂದು ಕಾರ್ಯಕ್ರಮಕ್ಕೆ ಜಾತ್ಯತೀತ ಜನತಾ ಪರಿವಾರ ಸಂಘದ ರಾಜ್ಯಾಧ್ಯಕ್ಷರು ಆಗಿರುವಂತಹ ಸುರೇಶ್ ಸರ್ ಅವರು ಕೂಡ ಬಂದಿದ್ದಾರೆ. ಅವರು ಕೂಡ ಸ್ವಾಗತ ಇರ್ತೀನಿ. ಹಾಗೆಯೇ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷರಾಗಿರುವಂಥ ಮುನೇಶ್ವರಿ ಬಡೇಗರ್ ಮೇಡಮ್ ಅವರು ಹೋಗಿದ್ದಾರೆ. ಅವರು ಕೂಡ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವರು ಕೂಡ ಸ್ವಾಗತ ಕೊಡ್ತೇನೆ. ಆಮೇಲೆ ಇರ್ತಕ್ಕಂಥ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರಿಗೆ ಬೆಳಗಿನ ಗೌರವ ತಿಳಿಸ್ತಾ, ಜಾತ್ಯತೀತ ಜನತಾ ಪರಿವಾರ ಸಂಘಟನೆ ಕಟ್ಟೋದು ಭಾಳ ಕಷ್ಟ ಸರ್. ಆದರೆ ಇಂಥ ಒಂದು ಸಂದರ್ಭದಲ್ಲಿ ಕೂಡ ಇವತ್ತು ಮೀಡಿಯಾಗಳು ಭಾಳ ಫಾಸ್ಟಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅಂಥದ್ರಲ್ಲಿ ಕೂಡ ತಮ್ಮ ಕೆಲಸಗಳನ್ನು ಬದಿಗೊಟ್ಟು ಅವರು ಇವತ್ತು ಪ್ರತಿಯೊಂದು ಗ್ರಾಮೀಣ ಭಾಗದಿಂದ ಹಿಡಿದು ರಾಜ್ಯದವರೆಗೂ ಕೂಡ ತಮ್ಮ ಜಾತ್ಯತೀತ ಜನತಾ ಪರಿವಾರ ಸಂಘವನ್ನು ಕೊಂಡೊಯ್ಯಬೇಕು ಅಂತ ಹೇಳಿ ಆ ನಿಮ್ಮ ಜಾತ್ಯತೀತ ಜನತಾ ಪರಿವಾರ ಸಂಘದ ಒಂದು ಏನು ಸಂಘಟನೆ ಇದೆ, ಆ ಸಂಘಟನೆ ಮುಖಾಂತರ ಇವತ್ತು ರಾಜ್ಯದಲ್ಲಿ ಆಗಲಿ ದೇಶದಲ್ಲಿ ಆಗಲಿ ಮಹಿಳೆಯರಿಗೆ ಯಾರು ಕೂಡ ಒಂದು ಸ್ಥಾನವನ್ನು ಕೊಟ್ಟಿರಲಿಲ್ಲ. ವೇದಗಳ ಕಾಲದಲ್ಲಿ ಕೂಡ ಮಹಿಳೆಯರಿಗೆ ಗೌರವ ಇತ್ತು. ಅಂಥದ್ರಲ್ಲಿ ಇವತ್ತು ನಿಮ್ಮ ಒಂದು ಶ್ರಮದಿಂದ ಅಷ್ಟು ಕಷ್ಟಪಟ್ಟು ಈ ಒಂದು ಸಂಘಟನೆಯನ್ನು ಕಟ್ಟಿ ಬೆಳೆಸಿ ಇವತ್ತು ರಾಜ್ಯಾದ್ಯಂತ ಕೊಂಡೊಯ್ಯೋದ್ರ ಜೊತೆಗೆ ಒಂದು ರಾಜ್ಯ ಮಹಿಳಾ ಮಣಿಗಳಿಗೆ ನೀವು ಆದ್ಯತೆ ಕೊಟ್ಟು ಒಂದು MLA ಕ್ಯಾಂಡಿಡೇಟನ್ನು ಮುನೇಶ್ವರಿ ಮೇಡಮ್ ಅವರಿಗೆ ಮಾಡಿದ್ದೀರಾ. ಅವರು ಕೂಡ ಭಾಳ ಶ್ರಮಜೀವಿಗಳು. ನಾನು ಯಾಕೆ ಕೇಳಬೇಕಂದ್ರೆ, ನಾವೆಲ್ಲೋ ಇದ್ದಾಗ ಕರ್ಕೊಂಬಂದು ನಮ್ಮ ಪರಶುರಾಮಪ್ಪರ ಸರ್ ಕೂಡ ಮುಖಾಂತರ ಒಂದು ಯೂನಿಯನ್ ಮಾಡ್ಕೊಂಡಿದ್ವಿ. ಆ ಯೂನಿಯನ್ ಮುಖಾಂತರ ನಮಗೆ ಮೇಡಮ್ ಅವರ ಕಾರ್ಯಕ್ರಮಕ್ಕೆ ಇನ್ವೈಟ್ ಮಾಡಿದಾಗ ಪರಿಚಯ ಆಗಿತ್ತು. ಅವ್ರ ಪರಿಚಯ ಭಾಳ ದಿನ ಆಗಿದೆ ನಮಗೆ. ಅವ್ರು ಏನು ಮಾಡ್ತಾ ಇದ್ರು ಕೂಡ ಗೊತ್ತಾಗ್ತಿದ್ದಿಲ್ಲ. ಅವ್ರು ಏನೇ ಇದ್ರು ಒಂದು ಫೋನ್ ಮಾಡಿ ನನಗೆ ಬರೋಣ ಅಂತ ಹೇಳ್ತಾ ಇದ್ರು. ಇವತ್ತು ಈ ಒಂದು ದೊಡ್ಡ ಕಾರ್ಯಕ್ರಮ ಆ್ಯಕ್ಚುಲಿ ಹೇಳಿದೆ, ಒಂದು ವಾರ ಮುಂಚಿತವಾಗಿ ಬಿಫೋರ್ ಏನಾದ್ರು ಮಾಡಿದರೆ ನಮ್ಮ ಟೀಮ್ ವತಿಯಿಂದ ನಾವು ಅವರಿಗೆ ಭಾಳಷ್ಟು ಅದ್ದೂರಿಯಾಗಿ ಈ ಕಾರ್ಯಕ್ರಮವನ್ನು ನಡೆಸ್ಕೊಡ್ತಿದ್ವಿ ಅಂತ ಹೇಳ್ತಾ ನನಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಡ್ತಕ್ಕಂಥ ತಮಗೆಲ್ಲರಿಗೂ ಉಳಿಸಿ ಒಂದು ಮಾತು ವಿರಾಮ. ಕರ್ನಾಟಕ ರಾಜ್ಯದಲ್ಲಿ ಜಾತ್ಯತೀತ ಜನತಾ ಪರಿವಾರ ಪ್ರಜ್ವಲವಾಗಿ ಹೆಮ್ಮರವಾಗಿ ಈ ಒಂದು ಸಂಘಟನೆ ಬೆಳೆಯಲಿ ಎಂದು ಆಶೀರ್ವದಿಸಿ. ಓಂ ಶ್ರೀ ಗುರು ಬ್ರಹ್ಮ ಗುರು ವಿಷ್ಣು ಗುರು ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಈ ಒಂದು ಸುಂದರ ಕಾರ್ಯಕ್ರಮದ ಒಂದು ವೇದಿಕೆ ಮೇಲೆ ಬರಮಾಡಿಕೊಂಡು ಈಗಾಗಲೇ ವೇದಿಕೆ ಮೇಲೆ ಆಸೀನರಾಗಿರುವಂತಹ ತಮ್ಮೆಲ್ಲರಿಗೂ ಹಾಗೂ ವೇದಿಕೆ ಮುಂಭಾಗದಲ್ಲಿರುವಂತಹ ತಮ್ಮೆಲ್ಲರಿಗೂ ನಾನು ಮೊದಲನೇದಾಗಿ ಶರಣ ಹೇಳುತ್ತಾ ಈ ಒಂದು ವೇದಿಕೆಯ ಒಂದು ಸ್ವಾಗತವನ್ನು ನಾನು ಹೇಳಲು ಬಯಸ್ತಾ ಇದ್ದೇನೆ. ಮೊಟ್ಟ ಮೊದಲನೇದಾಗಿ ರಾಜ್ಯ ಉಸ್ತುವಾರಿ ಅಧ್ಯಕ್ಷರಾಗಿರ್ತಕ್ಕಂಥ ಇವರಿಗೆ ವೇದಿಕೆ ಪರವಾಗಿ ಹಾಗೂ ಕಾರ್ಯಕ್ರಮದ ಪರವಾಗಿ ನಿಮ್ಮೆಲ್ಲರ ಪರವಾಗಿ
ತುಂಬ ಹೃದಯದ ಸ್ವಾಗತವನ್ನು ಹೂವು ಕೊಡುವುದರ ಮೂಲಕ ಅವರಿಗೆ ನಾವು ತುಂಬ ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಹಾಗೂ ಅವರಿಗೆ ಶಾಲು ಮತ್ತು ಹೂವಿನಾರ ಹಾಕುವುದರ ಮುಖಾಂತರ ಗೌರವಪೂರ್ವಕವಾಗಿ ನಾವು ಸನ್ಮಾನ ಮಾಡ್ತಾ ಇದ್ದೇವೆ. ರಾಜ್ಯ ಉಸ್ತುವಾರಿ ಜವಾಬ್ದಾರಿಯನ್ನು ಹೊತ್ತುಕೊಂಡಿರ್ತಕ್ಕಂಥ ನಮ್ಮ ಫಿರೋಜ್ ಸರ್ ಅವರಿಗೆ ತುಂಬ ಹೃದಯದ ಸ್ವಾಗತ. ಅದೇ ರೀತಿಯಾಗಿ ಈ ಒಂದು ರಾಜ್ಯದ ಉಪಾಧ್ಯಕ್ಷರಾಗಿರ್ತಕ್ಕಂಥ ಮಹಿಳಾ ಘಟಕದ ದೇವಿಕಾ ಮೇಡಮ್, ಇವರು ಕೂಡ ಈ ಒಂದು ಸ್ವಾಗತ ಕಾರ್ಯಕ್ರಮವನ್ನು ಮುಂಭಾಗದಲ್ಲಿ ಕುಳಿತಿರುವಂಥ ಎಲ್ಲರಿಗೂ ಹೃದಯಪೂರ್ವಕವಾದ ಅಭಿನಂದನೆಗಳು. ಈ ಒಂದು ಕಾರ್ಯಕ್ರಮದ ಮೊದಲ ಘಟ್ಟ ಈ ವೇದಿಕೆ ಮೇಲೆ ಅಧ್ಯಕ್ಷ ಸ್ಥಾನವನ್ನು ವಹಿಸಿರುವಂತಹ ರಾಜ್ಯ ಉಸ್ತುವಾರಿ ಸಂಸ್ಥಾಪಕ ಅಧ್ಯಕ್ಷರಾಗಿರ್ತಕ್ಕಂಥ ಫಿರೋಜ್ ಶಾ ಸರ್ ಇವರು ಈ ವೇದಿಕೆ ಕುರಿತು ಒಂದೆರಡು ಮಾತುಗಳನ್ನು ಆಡಬೇಕಾಗಿ ನಮ್ಮಲ್ಲಿ ನನ್ನೆಲ್ಲ ಯಾವತ್ತು ವಿಜಯನಗರ ಜಿಲ್ಲೆ ಹಾಗೂ ಬಳ್ಳಾರಿ ಜಿಲ್ಲೆ ಗಡಿನಾಡ ಜಿಲ್ಲೆಗಳಾಗಿರ್ತಕ್ಕಂಥ ವಿಶೇಷವಾಗಿ ಇಲ್ಲಿಯ ಜನರ ಕಷ್ಟ ನೋವುಗಳು ನೋಡುತ್ತಾ ಆಲಿಸುತ್ತಾ ನಾನು ಬರ್ತಿರ್ಬೇಕಾದಂಥ ಸಂದರ್ಭದಲ್ಲಿ ಪ್ರತಿಯೊಂದನ್ನು ವೀಕ್ಷಣೆ ಮಾಡ್ತಾ ಬರ್ತಿದ್ದೀನಿ. ಈ ಒಂದು ರಾಜಕಾರಣದ ವ್ಯವಸ್ಥೆ ಎಲ್ಲಿಗೆ ತಲುಪಿದೆ ಅಂತಕ್ಕಂಥದ್ದನ್ನು ಮನಗಂಡು ಈ ಮೂಲಕ ನಾನು ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಜನತಾ ಪರಿವಾರದ ಪ್ರಥಮ ಮಾಧ್ಯಮ ಗೋಷ್ಠಿಯನ್ನು ನಾನು ಮಾಡ್ತಾ ಇದ್ದೀನಿ. ಎಲ್ಲ ನನ್ನ ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂಥ ರಾಜ್ಯಾಧ್ಯಕ್ಷರು, ಮಹಿಳಾ ರಾಜ್ಯಾಧ್ಯಕ್ಷರು ಹಾಗೂ ಎಲ್ಲ ನನ್ನ ಸನ್ಮಿತ್ರರು, ಸದಸ್ಯರು, ಅಧ್ಯಕ್ಷರುಗಳಿಗೆ ಎಲ್ಲರಿಗೂ ವಂದಿಸುತ್ತಾ ಸ್ವಾಗತವನ್ನು ಬಯಸುತ್ತಾ ತಮ್ಮೆಲ್ಲರಿಗೂ ಹೃದಯಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ನಾನು ನನ್ನ ಕೆಲವೊಂದು ಮಾಧ್ಯಮ ಗೋಷ್ಠಿಯ ಮಾತುಗಳನ್ನು ತಮ್ಮ ಮುಂದೆ 2021-22ರಲ್ಲಿ ಜಾತ್ಯತೀತ ಜನತಾ ಪರಿವಾರ ಹುಟ್ಟಾಕಿದ್ವಿ. ಯಾಕೆ ಹುಟ್ಟಾಕಿದ್ವಿ ಅಪ್ಪ ಅಂತಂದ್ರೆ ಒಂದು ಕಾರಣ ಇದೆ. ನಾನು ಲಾಸ್ಟ್ ಟೈಮ್ KS ಎಕ್ಸಾಮ್ ಬರೆಯೋಕ್ಕೆ ಹೋದಾಗ ನನಗೆ ಬ್ರೈನ್ ಡ್ಯಾಮೇಜ್ ಆಗಿ ನಾನು ಏನು ಹಾಸಿಗೆ ಹಿಡಿಬೇಕಾಯಿತು. ಆ ಹಾಸಿಗೆ ಹಿಡಿದಕ್ಕಂಥ ಸಂದರ್ಭದಲ್ಲಿ ನನಗೆ ಯಾವುದೇ ಸರ್ಕಾರದ ನೆರವಾಗಲಿ ಅಥವಾ ಇನ್ನಿತರ ಯಾವುದೇ ಸಂಘ ಸಂಸ್ಥೆಗಳಿಂದಾಗಲಿ ನೆರವು ಸಿಗಲಿಲ್ಲ. ಸೊ ತಂದೆ ತಾಯಿಗಳು ಏನು ಮಾಡಬೇಕು ಅದನ್ನು ಟ್ರೀಟ್ಮೆಂಟ್ ಮಾಡಿಸಿ ನನಗೆ ಇದು ಮಾಡಬೇಕು. ಸೊ ಅದೇ ಸಂದರ್ಭದಲ್ಲಿಯೇ ನಾನು ಈ ಪರಿಸ್ಥಿತಿ ಯಾರಿಗೂ ಬರಬಾರ್ದು. ಯಾಕಂದರೆ ನಾನೊಬ್ಬ MA ಕ್ವಾಲಿಫೈಡ್ ಆದರೂ ಕೂಡ ನನಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಸರ್ಕಾರದಿಂದ ಸವಲತ್ತುಗಳಾಗಲಿ, ನಮ್ಮ ವಿಧಾನಸಭಾ ಕ್ಷೇತ್ರದ ಶಾಸಕರುಗಳಿಂದಾಗಲಿ ನಮ್ಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಒಂದು ಸಹಾಯ ದೊರಕಲಿಲ್ಲ. ಸೊ ಅವತ್ತೇ ನಾನು ಯೋಚನೆ ಮಾಡಿ ಇನ್ನೂ ಅನೇಕ ರೀತಿಯ ರಾಜ್ಯದಲ್ಲಿ ನೊಂದ ನಿರಾಶ್ರಿತರಿದ್ದಾರೆ, ಅವ್ರಿಗೆಲ್ರಿಗೂ ಈ ಪರಿಸ್ಥಿತಿ ಬರಬಾರ್ದು ಅನ್ನೋ ಕಾರಣಕ್ಕಾಗಿ ಜನತಾ ಪರಿವಾರ ಹುಟ್ಟಾಕಿದೆ. ಜನರಿಂದ ಜನರಿಗೋಸ್ಕರ, ಜನರಿಗಾಗಿ, ಇದು ಜನರಿಗೋಸ್ಕರವೇ ಸಿದ್ಧಪಡಿಸಿರ್ತಕ್ಕಂಥ ಒಂದು ಜನತಾ ಧ್ವನಿ, ಜನತಾ ವೇದಿಕೆ, ಇದು ಜನತಾ ಪರಿವಾರ. ಸೊ ನನಗೊಂದು ಹೆಮ್ಮೆಯ ವಿಷಯ, ಅತಿ ಶೀಘ್ರದಲ್ಲಿ ಅಂದರೆ ಕೇವಲ 2 ವರ್ಷಗಳಲ್ಲಿ ನಾನು ಸೋಷಿಯಲ್ ಮೀಡಿಯಾ ಮೂಲಕ ಇಡೀ ಕರ್ನಾಟಕದ ಮನೆಗಳಿಗೂ ತಲುಪಿಸಿದೆ ನಾನು ಜನತಾ ಪರಿವಾರ. ಇವತ್ತು ಜನತಾ ಪರಿವಾರದಲ್ಲಿ 1,33,000 ಜನ ಕಾರ್ಯಕರ್ತರು ಸೋಷಿಯಲ್ ಮೀಡಿಯಾದ ಮೂಲಕ ನಾನು ಸಂಘಟಿಸಿದೆ. ಸೊ ಇವತ್ತು ನಾನು ಪ್ರಪ್ರಥಮವಾಗಿ ವಿಜಯನಗರ ಜಿಲ್ಲೆಯ ಹೂವಿನಡಗಲಿ ತಾಲೂಕಿನಲ್ಲಿ ನಮ್ಮ ಪ್ರಥಮವಾಗಿ ನಾನು ಸಂಘಟನೆಗಳ ಇತಿಹಾಸದಲ್ಲಿಯೇ ಮೊದಲ ಬಾರಿಗೆ ಒಬ್ಬ ಮಹಿಳೆಗೆ ರಾಜ್ಯಾಧ್ಯಕ್ಷ ಸ್ಥಾನವನ್ನು ಬಿಟ್ಟುಕೊಟ್ಟಿದ್ದೀನಿ. ಸೊ ಇದು ಒಂದು ದಿಟ್ಟತನದಿಂದ ನಾನು ಹೆಜ್ಜೆ ಇಟ್ಟು ಮಹಿಳಾ ಸಬಲೀಕರಣಕ್ಕೆ ನಾಂದಿಯನ್ನು ಹಾಡಿದೆ. ಮುಂಬರುವ ದಿನಗಳಲ್ಲಿ ಮಹಿಳೆಯರು ಸಬಲರಾಗಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ 4 ಗೋಡೆಗಳ ಮಧ್ಯೆ ಮಹಿಳೆ ವಾಸವಾಗಿರದೆ ತನ್ನ ದಿಟ್ಟತನವನ್ನು ಪ್ರದರ್ಶಿಸುತ್ತಾ ತೊಟ್ಟಿಲ ತೂಗುವ ಕೈ ಜಗತ್ತನ್ನೇ ಆಳಬಲ್ಲದು ಅಂತಕ್ಕಂಥ ಒಂದು ಮಾಧ್ಯಮದ ಉಕ್ತಿಯಂತೆ ಸೊ ಇವತ್ತು ಇಡೀ ದೇಶಾದ್ಯಂತ, ಪ್ರಪಂಚದಾದ್ಯಂತ ಮಹಿಳೆಯ ಶಕ್ತಿ ತೋರ್ಪಡಿಸಲಾಗಿದೆ. ಆ ಒಂದು ಕಾರಣಕ್ಕಾಗಿ ಮಹಿಳೆಯ ಸರ್ವಾಂಗೀಣ ಶ್ರೇಷ್ಠತೆಯ ಅಭಿವೃದ್ಧಿಗೋಸ್ಕರನೇ ನಾನು ಪ್ರಪ್ರಥಮವಾಗಿ ಸಂಘಟನೆ ಇತಿಹಾಸದಲ್ಲಿಯೇ ಒಬ್ಬ ಮಹಿಳೆಗೆ ರಾಜ್ಯಾಧ್ಯಕ್ಷ ಸ್ಥಾನವನ್ನು ಬಿಟ್ಟುಕೊಟ್ಟೆ. ಅದೇನು
ಲೂಟಿ ಮಾಡಬೇಕು ಅದನ್ನು ಲೂಟಿ ಮಾಡಿದ್ರು. ಈಗ ಕಾಂಗ್ರೆಸ್ನವರು 5 ಗ್ಯಾರಂಟಿಗಳ ಮೂಲಕ ಒಬ್ಬರಿಗೆ ಸಿಗುತ್ತೆ, ಒಬ್ರಿಗೆ ಸಿಗ್ತಾ ಇಲ್ಲ. ನಾವಂತೂ 5 ಗ್ಯಾರಂಟಿಗಳ ಯಾವುದೇ ರೀತಿಯಾದ ಒಂದು ಫಲದಾಯಕವಾಗಿರ್ತಕ್ಕಂಥ ಒಂದು ಇದು ಪಡೆದಿಲ್ಲ ನಾವು. ಸೊ ಎಷ್ಟೋ ಜನರು ನನಗೆ ಫೋನ್ ಕಾಲ್ಗಳು ಮಾಡ್ತಾ ಇದ್ದಾರೆ, 5 ಗ್ಯಾರಂಟಿಗಳು ನಮಗೆ ತಲುಪಿಲ್ಲ ಅಂತ. ಸೊ ಕಾಂಗ್ರೆಸ್, JDS, BJಪಿಯಿಂದ ಬೇಸತ್ತಿದ್ದಾರೆ ಜನ. ಮುಂಬರುವ ದಿನಗಳಲ್ಲಿ ಜನತಾ ಪರಿವಾರ ಪಕ್ಷವನ್ನು ಹೊರಬಂದಿದೆ. ಇಡೀ ಅಖಂಡ ರಾಜ್ಯದಲ್ಲಿ ಜನತೆಗೆ ನ್ಯಾಯ ಒದಗಿಸಿಕೊಡುವಲ್ಲಿ ನಾವು ಕಟಿಬದ್ಧವಾಗಿ ಶ್ರಮಿಸ್ತೀವಿ ಅಂತಕ್ಕಂಥ ಮಾತನ್ನು ಹೇಳುತ್ತಾ ಈ ಮೂಲಕ ನಾನು ಜನತಾ ಪರಿವಾರದ ರಾಜ್ಯಾಧ್ಯಕ್ಷರಿಗೆ ಅಧಿಕಾರವನ್ನು ಹಸ್ತಾಂತರ ಮಾಡ್ತೀನಿ. ನಾನು ಈ ವೇದಿಕೆಯ ಮೂಲಕ ಕೆಲವೊಂದು ಜನ ಉಪಟಳದಿಂದ ಏನು ಮಾತಾಡ್ತಾ ಇದ್ರಿ, ಬಹಳ ಜನ ಸಂಘಟನೆ ರಿಜಿಸ್ಟ್ರೇಷನ್ ಆಗಿಲ್ಲ, ಅವನೇನ್ ಮಾಡ್ತಾನೆ ಸಂಘಟನೆ ಸೋಷಿಯಲ್ ಮೀಡಿಯಾದಲ್ಲಿ ಕೂತು ಏನ್ ಮಾಡ್ತಾನೆ ಹಂಗೆ ಹಿಂಗೆ ಅಂತಂದ್ರಲ್ಲಪ್ಪ. ನಾನು ದಾಖಲೆಗಳು ಕೊಡ್ತೀನಪ್ಪ ನಿಮ್ಗೆ, ಎಲ್ಲಾ ದಾಖಲೆಗಳ ಸಮೇತ ಕೊಡ್ತೀನಿ. ನನ್ನ ಎಲ್ಲಾ ದಾಖಲೆಗಳ ಸಮೇತ ಇದು ನನ್ನ ಬೈಲಾ ಕಾಪಿ, ಒರಿಜಿನಲ್ ಬೈಲಾ ಕಾಪಿ, ಸಂಘಟನೆ ರಿಜಿಸ್ಟ್ರೇಷನ್ ಆಗಿರೋ ಒರಿಜಿನಲ್ ಬೈಲಾ ಕಾಪಿ. ನನ್ನ ಎಲ್ಲಾ ದಾಖಲೆಗಳನ್ನ ಕೊಡಕ್ಕೆ ಸಿದ್ಧ. ನಾನು ಇಲ್ಲಿಯವರೆಗೂ ಜನತಾ ಪರಿವಾರದ ಪರವಾಗಿ ನಾನು ಏನ್ ಮಾಡಿದ್ದೀನಿ ಅಂತಕ್ಕಂಥ ಎಲ್ಲ ದಾಖಲೆಗಳನ್ನ ಒಂದು ಫೈಲೇ ಮಾಡಿದ್ದೀನಿ. ಆ ಫೈಲು ಒಂದು ದೊಡ್ಡ ಮಟ್ಟದಲ್ಲೇ ಇದೆ. ನಾನು ಎಲ್ಲ ದಾಖಲೆಗಳನ್ನ ಇಟ್ಟಿದ್ದೀನಿ. ನಾನು ಏನೇನು ಮಾಡಿದ್ದೀನಿ ಇಲ್ಲಿವರೆಗೂ 5 ವರ್ಷದಿಂದ ನಾನು ಏನು ಮಾಡಿದ್ದೀನಿ, ನಾನು ಎಲ್ಲ ಡಾಕ್ಯುಮೆಂಟ್ಗಳನ್ನ ಫೈಲ್ ಮಾಡಿ ಇಟ್ಟಿದ್ದೀನಿ. ಯಾವುದೇ ರೀತಿಯಾಗಿ ಇಲ್ಲೀಗಲ್ ಇಲ್ಲ. ಜನತಾ ಪರಿವಾರ ದಯವಿಟ್ಟು ಜನತಾ ಪರಿವಾರ ಬಹಳ ಲೀಗಲ್ ಆಗಿ ಮತ್ತು ಸಂವಿಧಾನಬದ್ಧವಾಗಿ ನಾವು ಇದನ್ನು ತೆಗೆದುಕೊಂಡು ಬಂದಿದ್ದೀವಿ. ಇನ್ನು ಕೆಲವೇ ದಿನಗಳಲ್ಲಿ ಪಕ್ಷವನ್ನು ಲಾಂಚ್ ಮಾಡಿ ಕರ್ನಾಟಕ ರಾಜ್ಯದ ಜನತೆಗೆ ನಿಯುಕ್ತಿಯನ್ನು ಗೊಳಿಸ್ತೀವಿ ಅಂತಕ್ಕಂಥ ಮಾತನ್ನು ಹೇಳುತ್ತಾ, ಇನ್ನು ಕೆಲವೇ ದಿನಗಳಲ್ಲಿ ಜನತಾ ಪರಿವಾರ ಸಂಘಟನೆಯಿಂದ ಪಕ್ಷವಾಗಿ ಹೊರಹೊಮ್ಮುತ್ತೆ ಅಂತಕ್ಕಂಥ ಮಹತ್ವಾಕಾಂಕ್ಷಿ ಮಾತನ್ನು ವ್ಯಕ್ತಪಡಿಸುತ್ತಾ ರಾಜ್ಯದ ಜನತೆಗೆ ಒಂದು ಸಿಹಿ ಸುದ್ದಿಯನ್ನ ಅತಿ ಶೀಘ್ರದಲ್ಲಿ ಕೊಡ್ತೀನಿ ಅಂತಕ್ಕಂಥ ಮಾತನ್ನು ಹೇಳುತ್ತಾ, ನನ್ನ ಇಡೀ ಜೀವವೇ ಕರ್ನಾಟಕದ ಜನತೆಗೆ ಅರ್ಪಣೆ ಅಂತಕ್ಕಂಥದ್ದನ್ನ ಈ ಒಂದು ದಿವ್ಯ ಸಾನ್ನಿಧ್ಯದ ಸನ್ನಿಧಿಯಲ್ಲಿ ತಿಳಿಸುವ ಮೂಲಕ ನಾನು ರಾಜ್ಯದ ಜನತೆಗೆ ವಂದಿಸುತ್ತಾ ಹೃದಯಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಸದಾ ನಿಮ್ಮ ಶ್ರೇಯೋಭಿವೃದ್ಧಿಗಾಗಿ ಜನತಾ ಪರಿವಾರ. ಮೌನೇಶ್ವರಿ ಬಡಿಗೆ ಇವರು ಕೂಡ ವೇದಿಕೆ ಕುರಿತು ಒಂದೆರಡು ಮಾತುಗಳು ಮಾಡಬೇಕಾಗಿ ರಾಜ್ಯ ಮಹಿಳಾ ಮಾಧ್ಯಮಗಳು ನಮಸ್ಕಾರ. ಈ ವಿಷಯ ನನಗೆ ಈ ಥರ ಹೆಸರು ಹಿಂಗೆ ಆಯ್ಕೆ ಮಾಡ್ತಾರೆ ನನಗೆ ಗೊತ್ತಿಲ್ಲ. ಅದೇ ಪತ್ರಿಕೆ ಘೋಷಣೆ ಮಾಡಬೇಕಮ್ಮ ಅಂತ ಅಷ್ಟೇ ಹೇಳಿದ್ದು. ಅದು ಇಲ್ಲಿ ಆಯ್ಕೆ ಮಾಡಿದ್ಮೇಲೆ ಈ ಥರ ಜನ ನನಗೆ
ದಯವಿಟ್ಟು ನಮ್ಮ ನೂತನವಾಗಿರ್ತಕ್ಕಂಥ ರಾಜ್ಯಾಧ್ಯಕ್ಷರು ಜ್ಞಾನೇಶ್ವರಿ ಬಡಿಗೇರ್ ಮೇಡಮ್ ಅವರಿಗೆ ಪ್ರತಿ ಜಿಲ್ಲಾ ಹಂತಗಳಲ್ಲಿ ಅಧ್ಯಕ್ಷರುಗಳನ್ನು ಉಪಾಧ್ಯಕ್ಷರುಗಳನ್ನು ನೇಮಕ ಮಾಡುವ ಮೂಲಕ ರಾಜ್ಯವ್ಯಾಪಿ ಸಂಘಟನೆಗೆ ಕರೆ ಕೊಟ್ಟು ಪ್ರತಿ ವಿಧಾನಸಭಾ ಕ್ಷೇತ್ರಗಳಿಗೆ ಅಧ್ಯಕ್ಷರುಗಳನ್ನು ಉಪಾಧ್ಯಕ್ಷರುಗಳನ್ನು ನೇಮಕ ಮಾಡೋದರ ಮೂಲಕ ಜನತಾ ಪರಿವಾರಕ್ಕೆ ಒಂದು ದೊಡ್ಡ ಶಕ್ತಿಯನ್ನು ತುಂಬಬೇಕು ಅಂತಕ್ಕಂಥದ್ದನ್ನು ಅವರಲ್ಲಿ ಮನವಿ ಮಾಡ್ಕೊಳ್ತೀನಿ. ಅಷ್ಟೇ ಅಲ್ಲ, ನಾನು ನಮ್ಮ ತಂದೆಯವರು ತೀರ್ಕೊಂಡು 3 ದಿನ ಆಯಿತು, ಅಷ್ಟೇ 3 ದಿನ ಆಯಿತು ನಮ್ಮ ತಂದೆಯವರು ತೀರ್ಕೊಂಡು. ಆ ನೋವಿನಲ್ಲಿ ಹೊಸದಿಗಂತ ಪತ್ರಿಕೆ ವರದಿಗಾರರು, ನಾವು ಪತ್ರಕರ್ತರಾಗಿ ನಾವು ಕೂಡ ಸಮಾಜದಲ್ಲಿ ಜನರ ಕಷ್ಟಗಳನ್ನು ಅರಿತು ಜನರ ಒಂದು ನೋವುಗಳಿಗೆ ಸ್ಪಂದಿಸುತ್ತಾ ಸಮಾಜದಲ್ಲಿ ಆಗ್ತಕ್ಕಂಥ ಅಂಕು ಡೊಂಕುಗಳನ್ನು ತಿಳಿ ಒಂದು ಪತ್ರಿಕೆಯಲ್ಲಿ ನಾವು ವರದಿಗಳನ್ನು ಬಿತ್ತರಿಸ್ತೇವೆ. ಪತ್ರಕರ್ತರಾದ ನಮಗೆ ಸ್ಫೂರ್ತಿದಾಯಕರು ಯಾರಂದರೆ ಇಂಥ ಮಹಾನ್ ಭಾವಗಳು. ಯಾಕಂದರೆ ನಿಜಕ್ಕೂ ನಾವು ಎಂತೆಂಥ ವ್ಯಕ್ತಿಗಳನ್ನು ನೋಡ್ತೀವಿ. ಇವತ್ತು ತಮ್ಮ ಸ್ವಾರ್ಥದ ಜೀವನವನ್ನು ಮಾಡಲಿಕ್ಕೆ ಜನರು ಇಷ್ಟಪಡ್ತಾರೆ ಹೊರತು ಯಾರು ಕೂಡ ತಮ್ಮ ಕೈಲಿಂದ ಇರ್ತಕ್ಕಂಥ ಹಣವನ್ನು ಖರ್ಚು ಮಾಡಿಕೊಂಡು ಜನರಿಗೆ ಒಳ್ಳೆಯದಾಗಬೇಕನ್ನೋ ಗುಣವನ್ನು ಯಾರು ಕೂಡ ಹೊಂದಿರಲಿಲ್ಲ. ಅಲ್ಪರು 100ರಲ್ಲಿ ಒಂದು 20% ಇರ್ತಾರೆ. ಆದರೆ ಇಂಥ ಪರಿಸ್ಥಿತಿ ಒಳಗೂ ಈ 5G ಕಾಲದಲ್ಲಿ ಜನರಿಗೋಸ್ಕರ ನಾವು ಕಷ್ಟಪಡಬೇಕು, ಜನರಿಗೋಸ್ಕರ ತಮ್ಮ ಪ್ರಾಣವನ್ನು ಮುಡಿಪಾಗಿರ್ಬೇಕು ಅಂತ ಹೇಳಿ ಹೇಳ್ತಾರಲ್ಲ, ನಿಜಕ್ಕೂ ಅವರಿಗೆ ಯಾರ್ಸಪ್ ಇಡಬೇಕಾಗಂತ ಅನಿಸ್ತಾ ಇದೆ. ಯಾಕಂದ್ರೆ ನಾವು ನೋಡ್ತಾ ಇದ್ದೀವಿ, ನಮ್ಮ ದೇಶದಲ್ಲಿ ಗಡಿ ಕಾಯ್ತಕ್ಕಂಥ ನಾವು ಒಬ್ಬ ಸೈನಿಕರನ್ನು ನೆನೆಸ್ಕೊಂಡ್ರೆ ನಿಜಕ್ಕೂ ನಮಗೆ ಒಂದು ಇದಾಗುತ್ತೆ. ಆ ಒಂದು ಯೋಧ ನಿಸ್ವಾರ್ಥ ಸೇವೆಯನ್ನು ಇಟ್ಟುಕೊಂಡು ಜನರಿಗೋಸ್ಕರ ತನ್ನ ಪ್ರಾಣವನ್ನೇ ಮುಡುಪಾಗಿ ಅಲ್ಲಿ ಆ ಯೋಧ ಆ ಒಂದು ಶಕ್ತಿಯನ್ನು ಮೆರೆದೆ ಸಮಾಜದೊಳಗೆ ಇಟ್ಕೊಂಡು ನಾವು ಜನರಿಗೋಸ್ಕರ ಜನರ ಕಷ್ಟಗಳನ್ನ ನಾವು ಇಟ್ಟುಕೊಂಡು ಜನರಿಗೋಸ್ಕರ ನಾವು ಹೋರಾಟ ಮಾಡಬೇಕಂತ ಹೇಳಿ ಹೋಗ್ತಾ ಇದ್ದಾರಲ್ಲ ನಮ್ಮ BS ಅವರು ನಿಜವಾಗ್ಲೂ ಕೂಡ ನಾವು ಗ್ರೇಟ್ ಅಂತ ಹೇಳ್ತಾ ಇದ್ದೀವಿ. ಸರ್, ನೀವು ಯಾವತ್ತು ಯಾವ ಜಾಗದಲ್ಲೂ ಎಲ್ಲಿಯೂ ಕರೀರಿ. ನಮ್ಮ ಪತ್ರಿಕಾ ಸಂಘಟನೆ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘಟನೆ ಉಪಾಧ್ಯಕ್ಷರು ಕೂಡ ಇದ್ದೀವಿ, ಹಾಗೆ ನಮ್ಮ ಅಧ್ಯಕ್ಷರು ಕೂಡ ಇದ್ದೀವಿ. ನಮ್ಮದೇ ಒಂದು ತಂಡ ಇದೆ ಸರ್. ಆಮೇಲೆ ನಮ್ಮ ರವಿಕಿರಣ ಸುಜನ್ ಶಂಕರ ಚೇತನ ಸಂಘ ಅದು ಕೂಡ ಇದೆ. ಸದಾಕಾಲ ನೀವು ಎಲ್ಲೇ ಜಿಲ್ಲೆ ಯಾವುದೇ ತಾಲೂಕು ಮೂಲೆಗಳಲ್ಲಿ ಎಲ್ಲೇ ಹಳ್ಳಿಯಲ್ಲಿ ಕಾರ್ಯಕ್ರಮ ಮಾಡಿ ಸದಾ ನಿಮ್ಮ ಕಾಲಿಗೆ ನಾವು ನಿಮ್ಮ ಬೆಂಬಲವಾಗಿ ನಾವು ನಿಲ್ತೇವೆ. ನೀವು ಏನೇ ಒಂದು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ರಿ, ಜನಪರ ಕಾಳಜಿ ಇರ್ತಕ್ಕಂಥ ಯಾವುದೇ ಒಂದು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ರಿ, ನಾವು ದಯಮಾಡಿ ಆ ಒಂದು ಕಾರ್ಯಕ್ರಮಕ್ಕೆ ಬಂದು ನಿಮ್ಮ ಬೆಂಬಲವಾಗಿ ನಿಲ್ತೀವಿ ಅಂತ ಈ ವೇದಿಕೆ ಮೇಲೆ ನಾನು ಆಶ್ವಾಸನೆ ಕೊಡ್ತಾ ಇದ್ದೀನಿ ಸರ್. ಈ ಒಂದೆರಡು ಅನಿಸಿಕೆಗಳನ್ನು ಹೇಳಿಕೊಡಲು ಅನುವು ಮಾಡಿಕೊಡ್ತಾ ತಮ್ಮೆಲ್ಲರಿಗೂ ಹೃದಯಪೂರ್ವಕವಾದ ಅನಂತಪೂರ್ವಕ ಅಭಿನಂದನೆ ಸಲ್ಲಿಸಿ ವೇದಿಕೆಗೆ ಇದ್ದೇನೆ. ಜೈ ಜೈ ಕರ್ನಾಟಕ. ಒಂದಷ್ಟು ರಾಜ್ಯದಿಂದ ಕಾಲ್ಸ್ಗಳು ಬದುಕು ನಮಗೆ. ಯಾಕಂದ್ರೆ ಜನತಾ ಪರಿವಾರ ಹುಟ್ಟಾಕಿದಾಗಿನಿಂದನೂ ಫಿರೋಜ್ ಸರಿಂದ ಆಗುತ್ತೆ ಕೆಲಸ ಅಂತಕ್ಕಂಥದ್ದು ಬಹಳ ಜನರಿಗೆ ಗೊತ್ತಿದೆ. ನಾನು ಬಹಳ ಜನರಿಗೆ ಕೆಲಸಗಳನ್ನು ಮಾಡಿಕೊಟ್ಟಿದ್ದೀನಿ, ಸರ್ಕಾರದ ಗಮನ ಸೆಳೆದು. ಈಗ ಏನಾಗ್ತಿದೆ ಅಂದ್ರೆ ಬರಗಾಲಕ್ಕೆ ತುತ್ತಾಗಿದೆ ಕರ್ನಾಟಕ, ಬರಗಾಲಕ್ಕೆ ತುತ್ತಾಗಿದೆ. ಆ ತುತ್ತಾಗಿರೋ ಕಾರಣಕ್ಕಾಗಿ ಸಾಕಷ್ಟು ನನಗೆ ಮನವಿ ಪತ್ರಗಳನ್ನು ತಂದುಕೊಡ್ತಾರೆ ಜನ. ಮನವಿ ಪತ್ರಗಳನ್ನು ಫ್ಯಾಕ್ಸ್ ಮೂಲಕ ಕಳಿಸಿದ್ದಾರೆ, ಮೇಲ್ ಮೂಲಕ ಕಳಿಸಿದ್ದಾರೆ, ಮತ್ತು ಬೈ ಪೋಸ್ಟ್ ಮೂಲಕ ಕಳಿಸಿದ್ದಾರೆ. ಸರ್, ದಯವಿಟ್ಟು ರಾಷ್ಟ್ರೀಕೃತ ಬ್ಯಾಂಕ್ಗಳು ಮತ್ತು ಫೈನಾನ್ಸ್ಗಳು ಸಾಲದ ಕಿರುಕುಳ ಬಾಧೆಯನ್ನು ತಾಳಕ್ಕೆ ಆಗ್ತಿಲ್ಲ ಸರ್. ದಯವಿಟ್ಟು ಸರ್ಕಾರಕ್ಕೆ ಸಂದೇಶ ರವಾನಿಸುವುದರ ಮೂಲಕ ಸರ್ಕಾರದ ಮೂಲಕ ಗಮನ ಸೆಳೆದು ದಯವಿಟ್ಟು ನಮಗೆ ಸಾಲವನ್ನ ಮರುಪಾವತಿಸಲು ಸ್ವಲ್ಪ ಕಾಲಾವಕಾಶ ಕೊಡಿಸ್ಬೇಕು ಅಂತಕ್ಕಂಥದ್ದನ್ನು ಕಳಕಳಿಯಿಂದ ಮನವಿ ಮಾಡ್ತೇನೆ. ಸೊ ಆ ಕಾರಣಕ್ಕೋಸ್ಕರ ನಾನು ಈ ದಿಢೀರ್ನೆ ನಾನು ಮೌನೇಶ್ವರಿ ಮೇಡಮ್ ಅವ್ರಿಗೆ ಕಾಲ್ ಮಾಡಿ ನಾನು ಅವರಿಗೆ ಸಹಾಯ ಕೊಡ್ತೇನೆ. ಬಹಳ ನೋವಾಗುತ್ತೆ. ರಾಜ್ಯದ ಜನ ಯಾರು ನೋಡಲ್ಲ, ಯಾರು ಕೇಳಲ್ಲ, ಯಾರು ನೋಡಲ್ಲ.
ಅವರ ಪರಿಸ್ಥಿತಿಗೆ ಅವರೇ ಹೊಣೆಗಾರರು ಅನ್ನೋ ರೀತಿಯಲ್ಲಿ ಬಂದು ನಿಂತಿದೆ. ನೀವು ನನಗೊಂದು ಹಿಡಿ ಮಾಡಿ ಹಾಕ್ತಿರೋ ಮಿತ್ರ ಗೊತ್ತಿಲ್ಲ. ಕರ್ನಾಟಕದಲ್ಲಿ ನಾನು ಜನತೆಯ ಧ್ವನಿಯಾಗಿ ನನ್ನ ಜೀವ ಇರೋವರೆಗೂ ನಿಲ್ತೀನಿ ಅಂತಕ್ಕಂಥ ಮಾತನ್ನ ಈ ಮೂಲಕ ನಾನು ಸ್ಪಷ್ಟಪಡಿಸ್ತೀನಿ. ಹಾಗಾಗಿ ನನ್ನ ಶಕ್ತಿಯಾಗಿ ಇಬ್ಬರು ಸಹೋದರಿಯರು ಜೊತೆಯಾಗಿದ್ದಾರೆ. ನೀವೆಲ್ಲ ಬಳಗ ಇದ್ದೀರಿ. ನನ್ನ ಒಂದು ಅಖಂಡ ವಿಜಯನಗರ ಜಿಲ್ಲೆ ಮತ್ತು ಬಳ್ಳಾರಿ ಜಿಲ್ಲೆ ಜನತೆ ನನ್ನನ್ನು ಕೈ ಹಿಡಿದೇ ಹಿಡಿತಾರೆ ಅಂತಕ್ಕಂಥ ಮಾತನ್ನು ಹೇಳುತ್ತಾ ಅತಿ ಶೀಘ್ರದಲ್ಲಿ ಬಳ್ಳಾರಿ ಮತ್ತು ವಿಜಯನಗರ ಜಿಲ್ಲೆಯಲ್ಲಿ ಒಂದು ಬೃಹತ್ ಸಮಾವೇಶದ ಮೂಲಕ ರಾಜ್ಯ ರಾಜಕೀಯದಲ್ಲಿ ಧ್ರುವೀಕರಣವನ್ನು ತರುವುದರ ಮೂಲಕ ಹೊಸ ಇತಿಹಾಸವನ್ನು ಸೃಷ್ಟಿ ಮಾಡಿ ಹೊಸ ಪರ್ವವನ್ನು ಬರಿತೀನಿ ಅಂತಕ್ಕಂಥ ಮಾತನ್ನ ಈ ಮೂಲಕ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ದಯವಿಟ್ಟು ಎಲ್ಲರೂ ಶಕ್ತಿಯನ್ನು ತುಂಬಿ ಅಂತಕ್ಕಂಥ ಮಾತನ್ನು ಹೇಳುತ್ತಾ, ಇದು ಜನತೆಗಾಗಿಯೇ ಸಿದ್ಧಪಡಿಸಿರ್ತಕ್ಕಂಥ ವೇದಿಕೆ. ಇದು ಯಾರೊಬ್ಬರ ಸೊತ್ತು ಅಲ್ಲ, ಜನತಾ ಪರಿವಾರ. ಇದು ಜನತಾ ಪರಿವಾರ ಜನಗಳ ಸೊತ್ತು. ನಾನು ಕಟ್ಟಿರಬಹುದು ಜನತಾ ಪರಿವಾರ, ದಾಖಲೆಗಳಿವೆ, ನಾನು ಅವರಿಗೆ ಹಸ್ತಾಂತರ ಮಾಡ್ತೀನಿ. ಇಷ್ಟರಲ್ಲೇ ಅವರಿಗೆ ಹಸ್ತಾಂತರ ಮಾಡ್ತೀನಿ, ಅವರಿಂದ ಇನ್ನೊಬ್ಬರಿಗೆ ಹಸ್ತಾಂತರ ಆಗುತ್ತೆ. ಇದು ಜನಗಳಿಂದ ಜನಗಳಿಗಾಗಿ ಜನಗಳಿಗೋಸ್ಕರ ಹಸ್ತಾಂತರ ಆಗ್ತಾನೆ ಇರುತ್ತೆ ಅಧಿಕಾರ. ಆದ್ರೆ ಮೂಲ ಸಂವಿಧಾನದಲ್ಲಿ ವಿಧಾನಸೌಧದಲ್ಲಿ ಆಡಳಿತ ನಡೆಸ್ತಕ್ಕಂಥ ಒಂದು ಶಕ್ತಿಯನ್ನ ನಾನು ತುಂಬಿ ಕೊಡ್ತೀನಿ ಅಂತಕ್ಕಂಥ ಈ ಮೂಲಕ ನಾನು ಮಾತನ್ನ ಪ್ರಚುರಪಡಿಸ್ತೀನಿ. ಸೊ ದಯವಿಟ್ಟು ಅಖಂಡ ಕರ್ನಾಟಕದ ಜನತೆಗೆ ಈ ಮೂಲಕ ನಾನು ಸಂದೇಶವನ್ನು ಕೊಡಕ್ಕೆ ಇಷ್ಟಪಡ್ತೀನಿ. ಈ ಶಾಲ್ಗಳನ್ನ ಹಾಕೊಂಡು ಶೋಕಿ ಕೊಡ್ತಕ್ಕಂತಹ ಈ ಒಂದು ಜೀವನವನ್ನ ಬಿಟ್ಟು ದಯವಿಟ್ಟು ಮಹಿಳೆಯರಿಗಾಗ್ಲಿ ಪುರುಷರಿಗಾಗ್ಲಿ ನಾನು ಹೇಳೋದು ಒಂದೇ ಮಾತು, ದಯವಿಟ್ಟು ದುಡ್ಡಿನ ಆಸೆಗೋಸ್ಕರ ಪಕ್ಷಗಳ ಹಿಂದೆ ಹೋಗಬೇಡಿ. ಜನಗಳ ಬದುಕನ್ನ ಕಟ್ಕೊಡಕ್ಕೆ ನೀವೆಲ್ಲರೂ ಒಂದಾಗಿ ಅಂತಕ್ಕಂಥದ್ದನ್ನ ಈ ಮೂಲಕ ನಾನು ಕರೆ ಕೊಡುತ್ತಾ, ದಯವಿಟ್ಟು ಇಡೀ ಅಖಂಡ ಕರ್ನಾಟಕದಲ್ಲಿ ಬದಲಾವಣೆ ತರಕ್ಕೆ ಜನತಾ ಪರಿವಾರ ನಿಮ್ಮ ಮುಂದೆ ಬಂದಿದೆ. ದಯವಿಟ್ಟು ಜನತಾ ಪರಿವಾರಕ್ಕೆ ನಿಮ್ಮ ಶ್ರೀರಕ್ಷಾ ಆಶೀರ್ವಾದ ಬೆಂಬಲ ಸದಾ ಇರಲಿ ಅಂತಕ್ಕಂಥದ್ದನ್ನ ಈ ಮೂಲಕ ನಾನು ಪ್ರಾರ್ಥಿಸಿಕೊಳ್ಳುತ್ತಾ, ಈ ಸನ್ನಿಧಿಯಲ್ಲಿ ನನಗೆ ಕರೆಸಿ ಪತ್ರಿಕಾ ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಲು ಅವಕಾಶ ಕೊಡತಕ್ಕಂಥ ಎಲ್ಲ ನನ್ನ ಪತ್ರಿಕಾ ಮಾಧ್ಯಮ ಮಿತ್ರರಿಗೆ ವಂದಿಸುತ್ತಾ, ವೇದಿಕೆ ಮೇಲೆ ಆಶೀರ್ವಾದವಾಗಿರ್ತಕ್ಕಂಥ ಎಲ್ಲ ನನ್ನ ಗುರುಮಾನ್ಯರಿಗೆ ವಂದಿಸುತ್ತಾ ನನ್ನ ಮಾತುಗಳನ್ನು ಮುಗಿಸುತ್ತೇನೆ. ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ. ತಮ್ಮ ತಂದೆಯ ಸಾವಿನಲ್ಲಿಯೂ ಕೂಡ ಈ ಒಂದು ಮಾನವೀಯತೆಯನ್ನು ನೆರವೇರ್ತಕ್ಕಂಥ ನಮ್ಮ ಫಿರೋಜ್ ಶಾ BS ಅವರಿಗೆ ಈ ವೇದಿಕೆ ಪರವಾಗಿ ಹಾಗೂ ವೈಯಕ್ತಿಕ ಪರವಾಗಿ ತುಂಬು ಅನಂತ ಪೂರ್ವಕವಾಗಿ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ನನ್ನ ಜೀವನ ಇರುವವರೆಗೂ ಕೂಡ ನಾನು ಜನರಿಗೋಸ್ಕರ ಹೋರಾಡುತ್ತೇನೆ. ನನಗೆ ತಂದೆ ತಾಯಿ ಬಂಧು ಬಳಗ ಯಾರೂ ಇಲ್ಲ. ನನಗೇನಿದ್ರು ಜನರೇ ನನಗೆ ತಂದೆ ತಾಯಿ ಅಂತ ಹೇಳಿ ವೇದಿಕೆ ಮೇಲೆ ನನ್ನ ಜೀವ ಇರುವವರೆಗೂ ಕೂಡ ಅವರಿಗಾಗಿ ನಾನು ಪರಿಶ್ರಮ ಪಡುತ್ತೇನೆ ಅಂತ ಹೇಳಿ ತಮ್ಮ ಅಂತರಾಳದ ಮಾತುಗಳನ್ನು ಆಡಿ ಭಾವುಕರಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸತಕ್ಕಂಥ ಫಿರೋಜ್ BS ಅವರಿಗೆ ಅನಂತ ಪೂರ್ವಕವಾಗಿ ನಮ್ಮ ಸಂಘದ ವತಿಯಿಂದ ಹಾಗೂ ನಮ್ಮ ವೈಯಕ್ತಿಕ ಪರವಾಗಿ ಅವರಿಗೆ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿಯಾಗಿ ರಾಜ್ಯ ರವಿಕಿರಣ ಸೃಜನಶೀಲ ಸಂಘದ ಸಂಸ್ಥಾಪಕ ಅಧ್ಯಕ್ಷರು ಹಾಗೂ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿಯ ತಾಲೂಕು ಅಧ್ಯಕ್ಷರಾಗಿರ್ತಕ್ಕಂಥ D ಪರಶುರಾಮಪ್ಪ ಇವರು ಕೂಡ ಒಂದು ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸುವುದಾಗಿ ತಮ್ಮಲ್ಲಿ ಎಲ್ಲರಿಗೂ ನಮಸ್ಕಾರ. ಕರ್ನಾಟಕ ರಾಜ್ಯದ ಉಸ್ತುವಾರಿ ಸಚಿವರಾದ ಫಿರೋಜ್ ಸರ್ ಅವರು ಕೂಡ ಸ್ವಾಗತವನ್ನು ಕೊಡ್ತಾ ಮತ್ತು ವೇದಿಕೆ ಮೇಲೆ ಎಲ್ಲ ತಾಲೂಕಿನ ಜಿಲ್ಲಾಧ್ಯಕ್ಷರು ಮತ್ತು ತಾಲೂಕಿನ ಅಧ್ಯಕ್ಷರು ಮತ್ತು ಮಹಿಳಾ ಅಧ್ಯಕ್ಷರಾಗಿ ನೂತನವಾಗಿ ಆಯ್ಕೆಗೊಂಡಿರುವ ಮನುಷ್ಯ ಮತ್ತು ದೇವಿಗಳನ್ನು ಕೂಡ ಒಂದು ಸ್ವಾಗತವನ್ನು ಕೊಡ್ತಾ ಮತ್ತು ಹಸಿನವರ ಮತ್ತು ಎಲ್ಲ ಕಾನೂನಿನರೆಲ್ಲ ಸಮಿತಿ ಸಹೋದರಿ ಕೂಡ ಸ್ವಾಗತವನ್ನು ಮಧ್ಯಾಹ್ನ ಸ್ವಾಗತ ಕೊಡ್ತಾ ಈ ಒಂದು ಗೋಷ್ಠಿಯನ್ನು ಪತ್ರಿಕಾಗೋಷ್ಠಿಯನ್ನು ಇದು ಹೆಚ್ಚಿನ ಒಂದು ಏನಂದ್ರೆ ಒಂದು 500 ಜನ ತಕ್ಕ ಆಗ್ತಕ್ಕಂಥ ಒಂದು ಫಂಕ್ಷನ್ನು ಇವತ್ತಿನ ಒಂದು ಇಲ್ಲಿ ಜಾತ್ರಾ ಮಹೋತ್ಸವ ಇರೋದ್ರಿಂದ ಕಡಿಮೆ ಜನರಿಂದ ಆಯ್ಕೆ ಆಗಿರೋದ್ರಿಂದ ಆದರೂ ಕೂಡ ಒಂದು ಅದ್ದೂರಿ ಅಂದರೆ ಒಂದು ಧ್ವನಿ ಎತ್ತಿ ಅಂದರೆ ನಮ್ಮ ಫಿರೋಜ್ ಅವರು ಧ್ವನಿ ಎತ್ತಿ ಮಾತಾಡೋಂಥ ಒಂದು 1000 ಜನಕ್ಕಿಂತ ಹೆಚ್ಚು ಕೂಡಿದೆ ಅಂತ ನಾವು ಭಾವಿಸಿದ್ದೇವೆ ಇದು ಒಂದು ವೇದಿಕೆ. ಹಾಗೆ ಅಂದರೆ ಈಗ ಬೇರೆ ದೇವಿ ಶನಿವಾರ ಬರುತ್ತಲ್ಲ ನಮ್ಮದು ಅಂಬೇಡ್ಕರ್ ಜೀವನ ಚರಿತ್ರೆ, ಆ ಒಂದು ಚರಿತ್ರೆ ಅಂಬೇಡ್ಕರ್ ಅವರ ಒಂದು ಕಾನೂನು ಸಂವಿಧಾನದಲ್ಲಿ ಇರ್ತಕ್ಕಂಥ ಒಂದು ಕಾನೂನು ಏನದವಲ್ಲ ಇವತ್ತಿಗೂ ಅಳಿಸಕ್ಕಾಗಲ್ಲ. ಯಾವ ಪಕ್ಷ ಕಟ್ಟಿದ್ರೆ ಯಾವ ಪಕ್ಷ ಬಂದು ಕೂಡ ಅಳಿಸಕ್ಕಾಗಲ್ಲ ಇವತ್ತಿಗೂ. ಅದು ಅಜಾಮರ ಸೂರ್ಯ ಚಂದ್ರ ಇರೋರ್ಗೂ ಅಜಾಮರವಾಗಿತ್ತು. ಆ ಥರ ಒಂದು
ಪಕ್ಷವನ್ನು ಕಟ್ಟಿರ್ತೇವೆ ಅಂತ ಎಂದು ನಮಗೆ ಧ್ವನಿ ಎತ್ತಿ ಕೈ ಜೋಡಿಸಿ ಸಾಧ್ಯ ಆದವರು ಸರ್ ಎಲ್ಲರೂ ಕೈ ಜೋಡಿಸೋಣ ಅಂತ ನಾವು ಹೇಳ್ತೀವಿ. ಹಾಗೆ ಈ ಒಂದು ಎಲ್ಲ ಪಕ್ಷಗಳು ಬಂದಿವೆ. ಯಾವ ಮೊಮ್ಮಕ್ಕಳಿಗೆ ದೊಡ್ಡ ಬಲಿಷ್ಠವಾಗಿ ಬರ್ತಿಲ್ಲ, ಹೌದಾ? 4 ಜನರಿಂದ ಬೆಳೆದಂಥ ಒಂದು ಪಕ್ಷ ಇದೆ. ಹೀಗೆ ಅದು ಹೀಗೆ ಸಣ್ಣದಾಗಿ ನಾಳೆ ದೊಡ್ಡ ಒಂದು ಜಾತ್ಯತೀತ ಪರಿವಾರ ಕುಟುಂಬ ಬೆಳೀಲಿ ಅಂತ ಹೇಳ್ತಾ ಆಶಿಸೋಣ ಇವತ್ತಿನ ದಿನದಲ್ಲಿ. ಒಂದು ಆಮೇಲೆ ಒಳ್ಳೆಣ್ಣೆ ಬೆಲೆ ಎಷ್ಟಿದೆ? 60 ರೂಪಾಯಿ 50 ರೂಪಾಯಿ ಇತ್ತು. ಈಗ ಎಲ್ಲ ಎಷ್ಟಾಯ್ತು ರೀ? ಕಾಂಗ್ರೆಸ್ ಬಂದು 1 ವರ್ಷದಿಂದ 180ರಿಂದ 200 ಮೇಲೆ ಆಯ್ತು. ಅಕ್ಕಿ ರೇಟ್ ಎಷ್ಟಾಯ್ತು ರೀ? ಬೆಳೆದೆಣ್ಣೆ ಎಷ್ಟೈತಿ? ಅದೆಲ್ಲ ಸಮಯ ದುಡ್ಕೊಂಡು ಕೂಲಿ ಕಾರ್ಮಿಕರು ಒಳ್ಳೆ ಊಟ ಮಾಡುವಂಥ ಪರಿಸ್ಥಿತಿ ಇಲ್ಲ ಇವತ್ತಿನ ಕಾಲದಲ್ಲಿ. ಮಾಡೋಕ್ಕಾಗುತ್ತಾ? ಒಂದಿನ ಕೂಲಿ ಹೋಗ್ಲಿಲ್ಲ ಅಂದ್ರೆ ಊಟ ಬಂದ, ಹೌದಲ್ರಿ? ಆಗುತ್ತಾ ಇಲ್ರಿ? ವಿಚಾರ ಮಾಡಕತ್ತಿ. ಈಗ ತಿಂಗಳ ಒಂದು ದಿನಕ್ಕೆ ಒಂದು ತಿಂಗಳಿಗೆ 2,000 ರೂಪಾಯಿ ಹಾಕ್ತಾನೆ ತೋರ್ದಲ್ಲ. 2,000 ರೂಪಾಯಿಗೆ ಎಷ್ಟು ಹೊರೆ ಆಗುತ್ತೆ? ಎಷ್ಟು ಜನ ಆದರೆ 5 kg ಅಕ್ಕಿ ಸಾಲೋದಿಲ್ಲ. ಸಾಲೋದಿಲ್ಲ. ಒಬ್ಬರಿಗೆ 5 kg ಕೊಟ್ಟರೆ 150 ರೂಪಾಯಿ ಸಾಲತ್ರ ಇರೋದು. ಮುಚ್ಚಕ್ಕಿ ಪ್ಯಾಕೆಟ್ ಆದ್ರೂ 1,000 ರೂಪಾಯಿ ಇದೆ. ಇದಕ್ಕೆ ಎಷ್ಟು ಜನ ತಿನ್ನಕ್ಕೂ ಆಗಲ್ಲ, ಅಷ್ಟು ಪದ್ದಾಡ್ತದೆ ಅಕ್ಕಿಗೋಸ್ಕರ, ಅನ್ನಕ್ಕೋಸ್ಕರ. ಈ ಥರ ಎಲ್ಲ ಸಮಸ್ಯೆಗಳು ಒಂದಲ್ಲ ಎರಡಲ್ಲ ಹಲವಾರು ಸಮಸ್ಯೆಗಳು ಹುಟ್ಟಾಕಿದ್ದಾವೆ. ಆದರೆ ಗೊತ್ತಾಗ್ತಾ ಇಲ್ಲ. ಅವನ್ನಂತಹ ಪರಿಹಾರ ಸಮಸ್ಯೆಗಳನ್ನು ಹಿಡಿದು ನಾವು ಅವನ್ನೆಲ್ಲ ಪರಿಹರಿಸ್ತಾ ಕೈ ಜೋಡಿಸೋಣ. ಪ್ರತಿಯೊಬ್ಬರು ನಮ್ಮ ಒಂದು ಜಾತ್ಯತೀತ ಪರಿವಾರಗಳು ಅಂತ